KPSC ಗ್ರೂಪ್ ಸಿ ಎಕ್ಸಾಮ್ ಬಗ್ಗೆ ನಾವು ಏನು ವಿಡಿಯೋ ಮಾಡ್ತಾ ಇದೀವಿ. ಜನರಲ್ ಇಂಗ್ಲಿಷ್ ಇವತ್ತು ಕೂಡ ನಾನ್ ಟೆಕ್ನಿಕಲ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ತಗೊಂಡು ಡಿಸ್ಕಸ್ ಮಾಡೋಣ. ಇಲ್ಲಿ ಪ್ಯಾಸೇಜ್ ಆಗಿರ್ಬೋದು, PQRS ಮೆಥಡ್ ಆಗಿರ್ಬೋದು, ಎರರ್ ಡಿಟೆಕ್ಟಿಂಗ್ ಆಗಿರ್ಬೋದು, ಮತ್ತೆ ಆಂಟೋನಿಮ್ಸ್ ಅಂಡ್ ಸಿನೋನಿಮ್ಸ್ ಆಗಿರ್ಬೋದು, ಐಡೋಮ್ಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್, ಬೇರೆ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಜನರಲ್ ಇಂಗ್ಲಿಷ್ ಸೆಕ್ಷನ್ ನೀವು ಬೇರೆ ಜನರಲ್ ಇಂಗ್ಲಿಷ್ ತಗೊಂಡಿದ್ರೆ FDS, SDA ಅಥವಾ ಬೇರೆ ಬೇರೆ ಎಕ್ಸಾಮ್ ಗಳಲ್ಲಿ, ಸೊ ಅಲ್ಲೂ ಕೂಡ ನಿಮ್ಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನನ್ನ ಫಾಲೋ ಮಾಡೋರು ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ನಲ್ಲಿ ಫಾಲೋ ಮಾಡಬಹುದು. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಇಲ್ಲಿ ಈ 2018ರ ಒಂದು ಕಮ್ಯುನಿಕೇಶನ್ ಪೇಪರ್ ತಗೊಂಡಿದೀವಿ. ಸೊ ಇದನ್ನ ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಜನರಲ್ ಇಂಗ್ಲಿಷ್ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬಾ ಜನ ಲಾಸ್ಟ್ ಫಾಂಟ್ ಸೈಜ್ ಕಮ್ಮಿ ಆಗಿತ್ತು, ಕ್ಲಾರಿಟಿ ಸಿಕ್ತಿಲ್ಲ ಸರ್ ಅಂತಿದ್ರಿ. ಅದಕ್ಕೆ ಈಗ ಏನ್ ಮಾಡಿದೀನಿ, ಈ ಜನರಲ್ ಇಂಗ್ಲಿಷ್ ನ ಒಂದೊಂದೇ ಕ್ವಶನ್ ತಗೊಂತಾ ಹೋಗ್ತೀನಿ ಸ್ನೇಹಿತರೆ. ಒಂದೊಂದೇ ಕ್ವಶನ್ ಒಂದೊಂದು ಸ್ಲೈಡ್ ಅಲ್ಲಿ ತಗೊಂಡು ಹೋಗ್ತಾ ಹೋಗ್ತೇನೆ. ನೋಡಿ ಇವಾಗ ದೊಡ್ಡದಾಗಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಓಕೆ, ಸೊ ಯೂಶಲಿ ಪೇಪರ್ ಅಲ್ಲಿ ನಮಗೆ ಗೊತ್ತಿದೆ, ಕಮ್ಯುನಿಕೇಶನ್ ಪೇಪರ್ ಅಲ್ಲಿ 30 ಕ್ವಶನ್ಸ್ ನಮಗೆ ಇಂಗ್ಲಿಷ್, 35 ಕ್ವಶನ್ಸ್ ಕನ್ನಡ ಇರುತ್ತೆ, 35 ಕ್ವಶನ್ಸ್ ಇಂಗ್ಲಿಷ್ ಇರುತ್ತೆ, 30 ಕ್ವಶನ್ ಕಂಪ್ಯೂಟರ್ ಇರುತ್ತೆ. ಸೊ ಫಸ್ಟ್ ಕನ್ನಡ ಇರುತ್ತೆ, ಆಮೇಲೆ ಇಂಗ್ಲಿಷ್ ಇರುತ್ತೆ, ಆಮೇಲೆ ಕಂಪ್ಯೂಟರ್ ಇರುತ್ತೆ. ಸೊ ಲಾಸ್ಟ್ ಮಧ್ಯ ಇರ್ತಕ್ಕಂಥ ಜನರಲ್ ಇಂಗ್ಲಿಷ್ ಇದೆಯಲ್ಲ, 35ರಿಂದ ಅಂದ್ರೆ 36ರಿಂದ 39 ತನಕ ಇರುತ್ತೆ. ಸಾರಿ, 36ರಿಂದ 75 ತನಕ ಇರುತ್ತೆ. ಓಕೆ, ಸಾರಿ 70, ಯಾಕಂದ್ರೆ 35 ಕ್ವಶನ್ಸ್ ಅಲ್ವಾ, 70 ತನಕ ಇರುತ್ತೆ. ಸೊ ಇವಾಗ 36ನೇ ಕ್ವಶನ್ಸ್ ಅಂದ್ರೆ ಇಂಗ್ಲಿಷ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಜನರಲ್ ಇಂಗ್ಲಿಷ್, ಅಲ್ಲಿಂದ ನಾವು ಕೌಂಟ್ ಮಾಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ನೋಡಿ, ಐಡಿಯಮ್ಸ್ ಆಫ್ ಫ್ರೇಸಸ್ ಅಂತ ಕೊಟ್ಟಿದ್ದಾರೆ. ಸೊ ಐಡಿಯಮ್ಸ್ ಆಫ್ ಫ್ರೇಸಸ್ ಅಂತಂದ್ರೆ ಅದರ ಒಳ ಅರ್ಥ. ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ್ಲೇ ಹೇಳಿದ್ದೆ, ಮತ್ತೆ ಅಲ್ಲಿ ನಾನು ನಿಮಗೆ ಕ್ವಶನ್ಸ್ ಕೂಡ ಕೇಳಿದ್ದೆ. ಆ ಕ್ವಶನ್ಸ್ ಅಲ್ಲಿ 53 ಮತ್ತು 54ನೇ ಕ್ವಶನ್ಸ್ ಆನ್ಸರ್ ಹೇಳಿ ಅಂತ ಹೇಳಿದ್ದೆ. ಇದೆರಡಕ್ಕೂ ನಾನು ಆನ್ಸರ್ ಅಲ್ಲೇ ಕಮೆಂಟ್ ಅಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ಸೆಕೆಂಡ್ ಇಸ್ ದ ರೈಟ್ ಆನ್ಸರ್, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಇವತ್ತಿನ ವಿಡಿಯೋದಲ್ಲೂ ಕೂಡ ಕೇಳ್ತೀನಿ. ಫಸ್ಟ್ ನಾವು ಒಂದೇ ಕ್ವಶನ್ಸ್ ನೋಡ್ತಾ ಹೋಗೋಣ. ಸರ್, ಇಲ್ಲಿ ಐಡಿಯಮ್ಸ್ ಆಫ್ ಫ್ರೇಸಸ್ ಅಂತ ಇರುತ್ತಲ್ಲ, ಅಂದ್ರೆ ಒಳ ಅರ್ಥ. ಓಕೆ, ಒಳ ಅರ್ಥ ಹೇಳ್ಬೇಕು, ಸಮಾನಾರ್ಥಕ ಪದ ಅಲ್ಲ, ಅದರ ಇನ್ನರ್ ಮೀನಿಂಗ್ ಹೇಳ್ಬೇಕು. ಸೊ ಎಕ್ಸಾಂಪಲ್ ಕೂಡ ಕೊಟ್ಟಿರ್ತಾನೆ ಅವನು, ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಅದ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತಾನೆ. ಸೊ ಇದು ಸೇಮ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾವು ಲಾಸ್ಟ್ ಪೇಪರ್ ಅಲ್ಲಿ ಕೂಡ ನೋಡಿದ್ರೆ ಆಲ್ಮೋಸ್ಟ್ 1-2 ಕ್ವಶನ್ಸ್ 3 ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಎಕ್ಸಾಂಪಲ್ ನಮ್ಗೆ ಬೇಕಾಗಿಲ್ಲ, ಕ್ವಶನ್ ಬಂದ್ಬೋಣ. ಓಕೆ, 36ರಿಂದ 39 ತನಕ. ಮೊದಲನೇ ಕ್ವಶನ್ ನೋಡಿ, ಆನ್ ದ ಅಪ್ಪರ್ ಡೆಕ್ ದೇ ಫೌಂಡ್ ದ ಥಿಂಗ್ಸ್ ಇನ್ ಆಪಲ್ ಪೈ ಆರ್ಡರ್ ಅಂತಿದೆ. ಸೊ ವಾಟ್ ಇಸ್ ಆಪಲ್ ಪೈ ಆರ್ಡರ್ ಅಂದ್ರೆ, ಆಪಲ್ ಪೈ ಆರ್ಡರ್ ಅಂದ್ರೆ ಸ್ನೇಹಿತರೆ ಒಂದ್ ರೀತಿ ಕರೆಕ್ಟ್ ಆಗಿ ಸೀಕ್ವೆನ್ಸ್ ಆಗಿ ಜೋಡಿಸಿದ್ದಾರೆ ಅನ್ನೋ ರೀತಿ ಬರುತ್ತೆ. ಓಕೆ, ಒಂದು ಅಪ್ಪರ್ ಡೆಕ್ ಮೇಲ್ಗಡೆನಲ್ಲಿರ್ತಕ್ಕಂತ ಒಂದು ಶೆಲ್ಫ್ ನಲ್ಲಿ ದೇ ಫೌಂಡ್ ದ ಥಿಂಗ್ಸ್ ಇನ್ ಆಪಲ್ ಪೈ ಆರ್ಡರ್ ಅಂತಿದೆ. ಓಕೆ, ಫೈನ್. ಹಾಗಾದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಯಾವ ಕರೆಕ್ಟ್? ಆಪಲ್ ಪೈ ಆರ್ಡರ್ ಅಂದ್ರೆ ಏನರ್ಥ, ಅದ್ರ ಒಳ ಅರ್ಥ ಏನು? On the upper deck, they found the things in a tidy and well-organized manner. Yes, well-organized. Okay, yes. Second one, on the upper deck, they found the things missing from the place. No, missing illa. On the upper deck, they found the things in shabby manner. No, illa. ಅಂದ್ರೆ ಚೆನ್ನಾಗಿಲ್ಲ, ಸರಿಯಾಗಿಲ್ಲ ಅಂತ ನಾನು ನಿಮ್ಗೆ ಹೇಳಿದೆ. ಆಪಲ್ ಪೈ ಆರ್ಡರ್ ಅಂದ್ರೆ ಸ್ಕ್ರೀನ್ ಆಗಿ ಸೀಕ್ವೆನ್ಸ್ ಆಗಿ ಜೋಡಿಸಿದ್ದಾರೆ ಅಂತ. On the upper deck, they found the things in a haphazard and unarranged manner. No. ನೋಡಿದ್ರೆ ಈ ಮೂರು ಒಂದೇ ತರ ಮೀನಿಂಗ್ ಕೊಡ್ತಾ ಇದೆ. ಸೊ ನೀವು ಕಾಮನ್ ಸೆನ್ಸ್ ಯೂಸ್ ಬೇಕಾದ್ರೂ ಮಾಡ್ಬೋದು. ಈ ಮೂರು ಒಂದೇ ತರ ಮೀನಿಂಗ್ ಕೊಡ್ತಾ ಇದೆ ಅಂದ ತಕ್ಷಣ ನೀವು ಆಟೋಮೆಟಿಕ್ ಆಗಿ, ಅಕಸ್ಮಾತ್ ನಿಮ್ಗೆ ಇದ್ರ ಅರ್ಥ ಆಗ್ಲಿಲ್ಲ ಅಂದ್ರೆ, ಈ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದದ ಅರ್ಥ ಗೊತ್ತಾಗಿಲ್ಲ ಅಂದಾಗ ಆಪ್ಷನ್ ಓದಿ. ದಿಸ್ ಇಸ್ ಒನ್ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ಓಕೆ, ಆಪ್ಷನ್ಸ್ ಓದಿ. ಈ ಮೂರು ಒಂದೇ ತರ ಮೀನಿಂಗ್ ಕೊಡ್ತಾ ಇದೆ, ಸೊ ಇದು ಡಿಫ್ರೆಂಟ್ ಮೀನಿಂಗ್ ಇದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಸಿಂಪಲ್. ಓಕೆ, ನೆಕ್ಸ್ಟ್ ಬನ್ನಿ. ಸಮ್ ಅನ್ಸ್ಕ್ರಪ್ಲೆಸ್ ಕಾಂಟ್ರಾಕ್ಟರ್ಸ್ ಟ್ರೈ ಟು paper over the cracks to get their bills approved. ನೋಡಿ, try to paper over the cracks ಅಂದ್ರೇನು ಅಂದ್ರೆ, ಕಾಂಟ್ರಾಕ್ಟರ್ ಇದಾನೆ, ಒಂದ್ ಬಿಲ್ ಅಪ್ರೂವ್ ಮಾಡ್ಕೊಳಕೋಸ್ಕರ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಅವ್ನ್ ಕ್ರಾಕ್ಸ್ ನ ಅವ್ನ್ ತಪ್ಪು ಮಾಡಿರೋದ್ನೆಲ್ಲ ಮುಚ್ತಾ ಇದ್ದಾನೆ ಪೇಪರ್ ಅಲ್ಲಿ ಅಂತ ಅರ್ಥ. ಅಂದ್ರೆ ಅದ್ರ ಒಳ ಅರ್ಥ ಏನು? ಪೇಪರ್ ಓವರ್ ದ ಕ್ರಾಕ್ಸ್ ಅಂದ್ರೆ ಕ್ರಾಕ್ಸ್ ನಮ್ಗೆ ಕಾಣಿಸ್ಬಾರ್ದು ಅಂದ್ರೆ ಪೇಪರ್ ಮುಚ್ತೀವಿ ಅಲ್ವಾ? ಅಂದ್ರೆ ಅದು ಒಳ ಅರ್ಥ ಏನು? ಆಪ್ಷನ್ ನೋಡ್ತಾ ಬರೋಣ. ಸಮ್ scrupulous contractor try to mislead the authorities to get their bill approved. ಓಕೆ, ನೋಡಿ ಇದು ಕರೆಕ್ಟ್ ಆಗಿದೆ ಅನ್ಸುತ್ತೆ. ನೋಡೋಣ, ಎಲ್ಲಾನು ಓದ್ಬೇಕು ಯಾವಾಗ್ಲೂ. ಸಮ್ ಅನ್ಸ್ಕ್ರupulous contractors try to hide their mistake. ನೋಡಿದ್ರ, ಮಿಸ್ಲೀಡ್ ಗಿಂತ ತನ್ನ ಮಿಸ್ಟೇಕ್ ನ ಹೈಡ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಪೇಪರ್ ಓವರ್ ದ ಕ್ರಾಕ್ಸ್ ಅಂದ್ರೆ ನೋಡಿದ್ರ, ಇದಕ್ಕಿಂತ ಈ ಆಪ್ಷನ್ ಸೂಪರ್ ಆಗಿದೆ, ಮ್ಯಾಚ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋ, ಇನ್ನು ಎರಡು ಆಪ್ಷನ್ ಕೂಡ ಓದಿ. Some unscrupulous contractor try to bribe the officers to get their bills approved. No, ಬ್ರೈಬ್ ಕೊಡ್ತಾ ಇಲ್ಲ, ಅವನು ಕ್ರಾಕ್ಸ್ ನ ಮುಚ್ತಾ ಇದ್ದಾನೆ, ಅಂದ್ರೆ ಅವ್ನು ತಪ್ಪನ ಮುಚ್ತಾ ಇದ್ದಾನೆ.
Some unscrupulous contractors try to use the influence to get the bill approved. No, ಇದು ಅಲ್ಲ, ಇದ್ರ ಬಗ್ಗೆ ಮಾತಾಡೇ ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರೆ ಸರ್, ಹಿಂಗೆ ನಾವು ಸಾಲ್ವ್ ಮಾಡ್ಬೇಕು. ಬನ್ನಿ, ಕಟ್ಟಿ ಇಸ್ ರಿಯಲಿ ಅನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್. ನೋಡಿ, ಇವನು ಕಟ್ಟಿ ಅಂತಕ್ಕಂಥವನು ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ ಅಂದ್ರೆ ಅವನು ಯೂಶಲಿ ಹೆಂಗಿದಾನೆ ಆದ್ರೆ ಅವನ ತಲೆ ಓಲ್ಡ್ ರೀತಿ, ಅಂದ್ರೆ ಅವನ ವಯಸ್ಸಕ್ಕಿಂತ ಹೆಚ್ಚು ಬುದ್ಧಿವಂತ ಅನ್ನೋ ರೀತಿ ಇದು ಒಳ ಅರ್ಥ ಕೊಡ್ತಾ ಇದೆ. ಅರ್ಥ ಇದು. ಓಕೆ, ನೋಡ ಆಪ್ಷನ್ ನೋಡ. ಕಟ್ಟಿ ಈಸ್ ಎ ಸೋ ಹಾರ್ಡ್ ವರ್ಕಿಂಗ್ ದಟ್ ಶಿ ಫಿನಿಶಸ್ ಆಲ್ ಹರ್ ವರ್ಕ್ ವೆರಿ ಕ್ವಿಕ್ಲಿ. ದಟ್ ಈಸ್ ಸೋ ಇನ್ಸೈಟ್ಫುಲ್ ದಟ್ ಶಿ ಇಸ್ ವೈಸರ್ ದನ್ ಹರ್ ಏಜ್. ನೋಡ್ದ, ದಿಸ್ ಈಸ್ ದ ಕೀವರ್ಡ್. ಇದು ಕೀವರ್ಡ್ ನಮ್ಗೆ ಬೇಕಾಗಿದ್ದು. ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ ಅಂದ್ರೆ ಅವನು ಯಂಗ್ ಶೋಲ್ಡರ್ ಅಂದ್ರೆ ಸರ್ ಯಂಗ್ ಏಜ್. ಓಲ್ಡ್ ಹೆಡ್ ಅಂದ್ರೇನು ತುಂಬಾ ಬುದ್ಧಿವಂತ ಅಂದ್ರೆ ಆ ಏಜ್ ಗಿಂತ ಹೆಚ್ಚು ಜಾಸ್ತಿ ಬುದ್ಧಿ. ವೈಸರ್ ದನ್ ಹರ್ ಏಜ್ ಅಂದ್ರೆ ತುಂಬಾ ಅವಳ ಏಜ್ ಗಿಂತ ತುಂಬಾ ಇನ್ಸೈಟ್ಫುಲ್ ಅಂದ್ರೆ ತುಂಬಾ ಬುದ್ಧಿ ನಾಲೆಡ್ಜ್ ಇರತಕ್ಕಂಥವ್ರು. ದಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದು ಅದೇ ಮೀನಿಂಗ್ ಕೊಡುತ್ತೆ, ಬಟ್ ಪರ್ಫೆಕ್ಟ್ ಮೀನಿಂಗ್ ಕೊಡೋದು ನಮಗೆ ಬೇಕಾಗುತ್ತೆ. ನೋಡೋಣ, ಇನ್ನೆರಡು ಆಪ್ಷನ್ ಕೂಡ ನೋಡ್ಬಿಡಿ. ಕಟ್ಟಿ ಇಸ್ ಡಿಪೆಂಡೆಂಟ್ ಆನ್ ಅದರ್ಸ್ ಫಾರ್ ಹರ್ ವರ್ಕ್. ನೋ, ಶಿ ಇಸ್ ನಾಟ್ ಡಿಪೆಂಡೆಂಟ್. ಕಟ್ಟಿ ಇಸ್ ವೆರಿ ರೆಸ್ಪೆಕ್ಟ್ಫುಲ್ ಫಾರ್ ಎಲ್ಡರ್ಲಿ ಪೀಪಲ್. ನೋ, ನೋಡಿದ್ರ ಇಲ್ಲಿ ಓಲ್ಡ್ ಅಂದ ತಕ್ಷಣ ಎಲ್ಡರ್ಲಿ ಅಂತ ತುಂಬಾ ಜನ ಟಿಕ್ ಆಗ್ತಾರೆ. ಸೊ ಅಲ್ಲ, ದಟ್ ಒಳ ಅರ್ಥ ಮೀನು ಕಂಡುಹಿಡಿಬೇಕು. ಓಕೆ, ನೆಕ್ಸ್ಟ್ ಬನ್ನಿ. The speaker is simply beating around the bush for the last 1 hour. ಸಿಂಪಲ್ ನೋಡಿ, ಸ್ಪೀಕರ್ ಅಂದ್ರೆ ಮಾತಾಡ್ತಾ ಇದ್ದಾನೆ, ಲಾಸ್ಟ್ ಚೆನ್ನಾಗಿ ಮಾತಾಡ್ತಿದ್ದಾನೆ. ಲಾಸ್ಟ್ 1 hour ಇದ್ದಾಗ ಬೀಟಿಂಗ್ ಅರೌಂಡ್ ದ ಬಶ್ ಅಂದ್ರೆ ಒಂದ್ ರೀತಿ ಈ ಬುಷ್ ಅಂದ್ರೆ ಓಕೆ, ಅಥವಾ ಸುಮ್ನೆ ಏನೋ ಬ್ರಷ್ ಮಾಡ್ತಾ ಇದಾರೆ, ಬೇಕಾಬಿಟ್ಟು ಬ್ರಷ್ ಹೊಡಿತಾ ಇದಾರೆ ಅಲ್ವಾ, ಆ ರೀತಿ ಬೀಟಿಂಗ್ ಅರೌಂಡ್ ದ ಬುಷ್ ಅಂತಿದೆ. ಸೊ ಇಲ್ಲಿ ಆಪ್ಷನ್ಸ್ ಓದಿದಾಗ ನಿಮ್ಗೆ ಅಕಸ್ಮಾತ್ ನೋಡಿ, ಸರ್ ನಮ್ಗೆ ಇವಾಗ ನೀವು ಹೇಳ್ತಾ ಇದ್ರೆ ಗೊತ್ತಾಗ್ತದೆ. ನೋ ಇಶ್ಯೂಸ್. ನೀವು ಕ್ವಶನ್ ಪೇಪರ್ ಅಲ್ಲಿ ಸಾಲ್ವ್ ಮಾಡ್ಬೇಕಾರೆ, ಅಥವಾ ನೀವು ಮಾಡೆಲ್ ಪೇಪರ್ ಸಾಲ್ವ್ ಮಾಡ್ಬೇಕಾರೆ, ಅಥವಾ ಎಕ್ಸಾಮ್ ಅಲ್ಲಿ ಹಿಂಗ್ ಓದ್ತೀರಾ, ನಿಮ್ಗೆ ಅರ್ಥ ಆಗಿಲ್ಲ ಫುಲ್ ಆಪ್ಷನ್ಸ್ ಓದಿ, ಆಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ನೋಡಿ, ದ ಸ್ಪೀಕರ್ ಇಸ್ ಗಿವಿಂಗ್ ಔಟ್ಡೇಟೆಡ್ ಇನ್ಫಾರ್ಮೇಶನ್ ಅಬೌಟ್ ದ ಟಾಪಿಕ್ ಫಾರ್ ಲಾಸ್ಟ್ 1 hour. ಔಟ್ಡೇಟೆಡ್ ಬಗ್ಗೆ ಮಾತಾಡಿದ್ದಾರೆ, ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಇಲ್ಲಿರತಕ್ಕಂಥ. ಓಕೆ, ನೋ, ಔಟ್ಡೇಟೆಡ್ ಇಲ್ಲ. ದ ಸ್ಪೀಕರ್ ಇಸ್ ಗಿವಿಂಗ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಅಬೌಟ್ ದ ಟಾಪಿಕ್ ಫಾರ್ ದ ಲಾಸ್ಟ್ 1 hour. ಡೀಟೇಲ್ಡ್ ಇನ್ಫಾರ್ಮೇಶನ್ ಅಂತ ಏನಾದ್ರು ಇದೆಯಲ್ಲ, ಬೀಟಿಂಗ್ ಅರೌಂಡ್ ದ ಬುಷ್ ಅಂತಿದೆ, ಅಂದ್ರೆ ಸುಮ್ನೆ ಏನೋ ಹೊಡಿತಾ ಇರೋ ರೀತಿ ಇದೆ. ನೆಕ್ಸ್ಟ್ ಬಂದು, ದ ಸ್ಪೀಕರ್ ಇಸ್ ಬೀಂಗ್ ಅಂಬಿಗಿಯಸ್ ಇನ್ ಆರ್ಡರ್ ಟು ಮಿಸ್ಲೀಡ್ ದ ಲಾಸ್ಟ್ 1 hour. ಇಟ್ ಮೈಟ್ ಬಿ ಕರೆಕ್ಟ್. ನೋಡ್ಬಿಡ, 4ನೇ ಆಪ್ಷನ್ ನೋಡೋಣ. ದ ಸ್ಪೀಕರ್ ಇಸ್ ಸ್ಪೀಕಿಂಗ್ ಟೂ ಮಚ್ ಫಾರ್ ದ ಲಾಸ್ಟ್ 1 hour. ನೋ, ಇಟ್ ಇಸ್ ಹಿ ಇಸ್ ನಾಟ್ ಸ್ಪೀಕಿಂಗ್ ಟೂ ಮಚ್. ಇಲ್ಲಿ ಟೂ ಮಚ್ ಬಗ್ಗೆ ಇಲ್ಲ, ಸುಮ್ನೆ 1 hour ಏನ್ ಮಾಡ್ತಾನೆ, ಮಿಸ್ಲೀಡ್ ಮಾಡ್ತಾರೆ, ಬೀಟಿಂಗ್ ಅರೌಂಡ್ ದ ಬುಷ್, ಸುಮ್ನೆ ಬೇಕಾಬಿಟ್ಟಿ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಮೋರ್ ದ ರೈಟ್ ಆನ್ಸರ್. ನೋಡಿದ್ರ, ನೀವು ಆಪ್ಷನ್ಸ್ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಓಕೆ, ಫೈನ್. ನೆಕ್ಸ್ಟ್ ಬಂದು, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಫಿಲ್ ಇನ್ ದ ಬ್ಲಾಂಕ್ಸ್. 40 ರಿಂದ 42. ಓಕೆ, 42, 43. ಫಸ್ಟ್ ಏನು ಮಾಡಬೇಕು ಇಲ್ಲಿ, ಈ ಒಂದು ಸಣ್ಣ ಪ್ಯಾಸೇಜ್ ಇರುತ್ತಲ್ಲ, ಇದನ್ನ ಓದಿಬಿಡಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಏನು ಓದ್ಬೇಕು, ಸುಮ್ನೆ ಓದ್ಕೊಂಡು ಹೋಗಿ. ಓಕೆ, ಡ್ಯಾಶ್ ಸಹಿತ ಓದ್ಕೊಂಡು ಹೋಗಿ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಯಾವ್ದ್ರ ಬಗ್ಗೆ ಮಾತಾಡ್ತಾನ, ಆರ್ಟ್ ಬಗ್ಗೆನ, ಕಲ್ಚರ್ ಬಗ್ಗೆನಾ, ಅಥವಾ ಟೆಕ್ನಾಲಜಿ ಬಗ್ಗೆನಾ, ಯಾಕಂದ್ರೆ ಅದ್ರ ತಕ್ಕಂತೆ ವರ್ಡ್ ನಾವು ಚೂಸ್ ಮಾಡ್ಬೇಕಾಗತ್ತೆ. ಸುಮ್ನೆ ಒಂದ್ಸಲ ಓದ್ಬಿಡ್ಬೇಕು. ಅಡೇರಿಂಗ್ ಟು ಎ ಸಿಂಪಲ್ ಯೋಗ ಟೆಕ್ನಿಕ್ ಇನ್ ದ ಮಾರ್ನಿಂಗ್, ಸಚ್ ಅನ್ ಎನರ್ಜೈಸಿಂಗ್ salutation or cat cow pose can wake up the whole mind body element. It thus builds focus for the rest of the day and leaves you feeling. ಅಂದ್ರೆ ಏನ್ ಹೇಳ್ತಾನೆ ಅಂದ್ರೆ, ಯೋಗ ಮಾಡೋದ್ರಿಂದ ಬೆಳಗ್ಗೆ ಎದ್ದು ಲೈಕ್ ಏನೋ ಕ್ಯಾಟ್ ಕೌ ಅಂತಂದ್ರೆ, ಕ್ಯಾಟ್ ಕೌ ಪೋಸ್ ಅಂದ್ರೆ ಏನೋ 4 ನಿಂತಿರ್ತಾವಲ್ಲ ನೋಡಿ, ಒಂಥರ ಮೈ ಮುರಿತಾ ಇರತ್ತೆ, ಯಾವ್ದು ಕ್ಯಾಟ್ ಅಲ್ವಾ, ಆ ರೀತಿ ಮಾಡ್ಬೇಕು, ಅವಾಗ ನಮ್ ಬಾಡಿ ಸ್ಟ್ರೆಚ್ ಆಗುತ್ತೆ ಅಂತ. ಸೊ ಇದು ಮೈಂಡ್ ಬಾಡಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಟ್ ಲೀವ್ಸ್ ದ ಡೇ ಫೀಲಿಂಗ್ ಡ್ಯಾಶ್ ಅಂಡ್ ರೆಡಿ. ಅಂದ್ರೆ ನಿಮ್ಗೆ ಒಂದ್ ರೀತಿ ಕಂಪ್ಲೀಟೆಡ್ ಡೇ ಮತ್ತೆ ಇದು ಒಳ್ಳೆ ರೀತಿ ಫೀಲ್ ಆಗುತ್ತೆ ಅನ್ನೋ ರೀತಿ ಇದೆ ಇದು. ಇಟ್ ಆಲ್ಸೋ ಎನ್ಹಾನ್ಸಸ್ ಅವೇರ್ನೆಸ್ ವೈಲ್ ಡೂಯಿಂಗ್ ಸೊ. ಅಂದ್ರೆ ಅವೇರ್ನೆಸ್ ಕೂಡ ಇದರಿಂದ ನಮಗ್ ಸಿಗುತ್ತೆ. ದಿಸ್ ಈಸ್ ಡ್ಯಾಶ್ ದಟ್ ವರ್ಕ್ಸ್ ಬ್ಯಾಕ್ವರ್ಡ್ಸ್. ಯು ಟೆನ್ ಟು ಸ್ಲೀಪ್ ಅರ್ಲಿಯರ್ ಆಸ್ ಯು ಆರ್ ಮೈಂಡ್ಫುಲ್ ಆಫ್ ಬೇಕಿಂಗ್ ಅಪ್ ಅರ್ಲಿ ಫಾರ್ ದ ಯೋಗ ಕ್ಲಾಸಸ್. ಸೊ ಬೆಡ್ ಟೈಮ್ ಗೆಟ್ಸ್ ಹೈಯರ್ ಪ್ರಯಾರಿಟಿ ಇನ್ ಯುವರ್ ಲೈಫ್. ಅಂದ್ರೆ ಬೇಗ ಅದರಿಂದ ಬೇಗ ಮಲಗ್ತೀರಾ, ಆಗ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಅರ್ಲಿ ಮಾರ್ನಿಂಗ್ ಯೋಗ ಕಾಮ್ಸ್ ಯು down for the rest of the day by setting a steady tone. The breathing patterns are carried into the day, leaving you dash and relaxed ಅಂತ ಇದೆ. ನೋಡಿದ್ರ, ಇದು ಸಿಂಪಲ್ ಆಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ಸರ್, ಇಲ್ಲಿ ಸಿಂಪಲ್. ಫಸ್ಟ್ ಇಷ್ಟನ್ನು ತಗೊಳ್ಳಿ. ಓಕೆ, 40 ಮೇಲೆ ಆನ್ಸರ್ ಮಾಡ್ಬೇಕು. ಇಲ್ಲಿ ಏನಿದೆ, ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಬ್ಲಾಂಕ್, ಸೆಲೆಕ್ಟ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ. ರಿಜುವನೇಟೆಡ್, ಅಪ್ಡೇಟೆಡ್, ರೆಫ್ರಿಶ್, ರಿಸ್ಟಿಟ್ಯೂಟೆಡ್ ಅಂತಿದೆ. ಇಲ್ಲಿ ನೋಡಿ, it thus builds focus for the rest of the day and leaves you feeling dash and ready. Dash and ready ಅಂತಂದ್ರೆ ಏನರ್ಥ, rejuvenated, updated, refurbished, restituted. The right answer ಏನಾಗುತ್ತೆ ಇಲ್ಲಿ,
ರಿಜ್ಯುವಿನೇಟೆಡ್ ಆಗತ್ತೆ. ಓಕೆ, ರಿಜ್ಯುವಿನೇಟೆಡ್ ಇಸ್ ರೈಟ್. ರಿಜ್ಯುವಿನೇಟೆಡ್ ಅಂತಂದ್ರೆ ಏನು ಅಂದ್ರೆ ಹೊಸ ರೀತಿ, ಹೊಸದು. ರಿಫರ್ಬಿಶ್ಡ್ ಅಂದ್ರೆ ಹೊಸದು, ಅಂದ್ರೆ ಹಾಳೋಗಿರೋದ್ನ ಓಕೆ ಹೊಸಾದ್ ಮಾಡೋದು ರಿಫರ್ಬಿಶ್. ರಿಜ್ಯುವಿನೇಟೆಡ್ ಅಂದ್ರೆ ಯು ಹ್ಯಾವ್ ಟು ಎನ್ಹಾನ್ಸ್ ಯುವರ್ ಸೆಲ್ಫ್ ಅಂತ ಅರ್ಥ ಬರ್ತದೆ. ಇಲ್ಲಿ ನೀವು ಒಂದ್ ರೀತಿ ಹೊಸತನ ಆಗೋದು. ರಿಫರ್ಬಿಶ್ ಅಂದ್ರೆ ಏನು ಅಂದ್ರೆ ಅದರ ಮನೆ ವಸ್ತುಗಳು ಹಾಳಾಗಿರುತ್ತಲ್ಲ ಅದನ್ನ ವಾಪಸ್ ನಾವು ರಿನಿವೇಟ್ ಮಾಡ್ತೀವಲ್ಲ ಅದನ್ನ ರಿಫರ್ಬಿಶ್ ಅಂತ ಕರಿತೀವಿ. ಸೊ ಇದು ಆಗಕ್ ಚಾನ್ಸ್ ಇಲ್ಲ. ಅಪ್ಡೇಟೆಡ್ ಅಂತೂ ಅಲ್ಲ, ರಿಸ್ಟಿಟ್ಯೂಟೆಡ್ ಅಂತೂ ಅಲ್ಲ. ಸೊ ಒಂದೇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಬ್ಲಾಂಕ್ ಗಿವನ್ ಬಿಲೋ ಫಾರ್ ದ ಗಿವನ್ ಆಪ್ಷನ್ಸ್ ಬಿಲೋ. ಓಕೆ, ಇಲ್ಲಿ ಫಸ್ಟ್ ಇದನ್ನ ಬನ್ನಿ, ಇಲ್ಲಿಂದ ಓದಿ. It also enhances awareness while doing so. This is a dash that works backwards. So this is a shortcut, hymns, melody ಅಥವಾ ಮಂತ್ರ ಅಂತಿದೆ. ಶಾರ್ಟ್ಕಟ್ ಅಲ್ಲೂ ಅಲ್ಲ, ಹಿಮ್ಸ್ ಅಂದ್ರೆ ವೇದ ಬಗ್ಗೆ ಅಲ್ಲ, ಇದು ಮೆಲೋಡಿ ಆರ್ ಮಂತ್ರ ಯಾವ್ದಾಗುತ್ತೆ? ಮಂತ್ರ ಆಗತ್ತೆ. ಮಂತ್ರ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಓದಿಬೇಕಾದ್ರೆ ಹಾಕಿ ದಿಸ್ ಈಸ್ ಎ ಮಂತ್ರ ದಟ್ ವರ್ಕ್ಸ್ ಬ್ಯಾಕ್ವರ್ಡ್ಸ್. ನೋಡಿದ್ರ ಮೆಲೋಡಿ ದಟ್ ವರ್ಕ್ಸ್, ನೋ ಮೆಲೋಡಿ ಆಗಕ್ ಚಾನ್ಸ್ ಇಲ್ಲ, ಮಂತ್ರ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 42 ಈ ಆಪ್ಷನ್ಸ್ಗೆ ನಮಗೆ ಬೇಕು. ಇಲ್ಲಿ ಏನ್ ಮಾಡ್ತೀರಾ, ಇಲ್ಲಿ ಬನ್ನಿ. ಅರ್ಲಿ ಮಾರ್ನಿಂಗ್ ಯೋಗ ಕಾಮ್ಸ್ ಯು ಡೌನ್ ಫಾರ್ ದ ರೆಸ್ಟ್ ಆಫ್ ದ ಡೇ ಬೈ ಸೆಟ್ಟಿಂಗ್ ಎ ಸ್ಟಡಿ ಟೋನ್. ದ ಬ್ರೀತಿಂಗ್ ಪ್ಯಾಟರ್ನ್ಸ್ ಆರ್ ಕ್ಯಾರಿಡ್ ಇನ್ ಟು ದ ಡೇ, ಲೀವಿಂಗ್ ಯು ಡ್ಯಾಶ್ ಅಂಡ್ ರಿಲ್ಯಾಕ್ಸ್ಡ್. ಅಂದ್ರೆ ನಿಮ್ ಬ್ರೀತಿಂಗ್ ಪ್ಯಾಟರ್ನ್ ಆಗಿರ್ಬೋದು, ನಿಮ್ಗೆ ಡೇ ಏನಾಗುತ್ತೆ, ಲೀವಿಂಗ್ ಯು ಡ್ಯಾಶ್ ಅಂಡ್ ರಿಲ್ಯಾಕ್ಸ್ಡ್ ಅಂದ್ರೆ ರಿಲ್ಯಾಕ್ಸ್ನೆಸ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಆಪ್ಷನ್ ನೋಡಿ, ಲೇಜಿ ಅಂಡ್ ರಿಲ್ಯಾಕ್ಸ್ ಅಲ್ಲ, ಕೇರ್ ಫ್ರೀ ಅಲ್ಲ, ಫೀಲಿಂಗ್ ಅಟ್ ಈಸ್. ಎಸ್, ಫೀಲಿಂಗ್ ಅಟ್ ಈಸ್ ಅಂದ್ರೆ ನಿಮ್ಮ ಡೇ ಏನಾಗಿರುತ್ತೆ, ಯು ಶುಡ್ ಬಿ ಫೀಲಿಂಗ್ ಈಸ್ ಅಂದ್ರೆ ಈಸಿ ಅಂದ್ರೆ ಸ್ಮೂತ್. ಈಸ್ ಅಂದ್ರೆ ಏನಾಗುತ್ತೆ, ಸ್ಮೂತ್ ಅಂತ. ಈಸ್ ಅಂದ್ರೆ ಸ್ಮೂತ್, ಸ್ಮೂತ್ ಮತ್ತೆ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಸೊ ಮೂರನೇದು ಆಪ್ಷನ್ ಕರೆಕ್ಟ್. ನೋಡಿದ್ರ, ನಾವು ಯಾವ ಕಂಟೆಕ್ಸ್ಟ್ ಅಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾನೆ, ಅವ್ನು ಯೋಗದ ಬಗ್ಗೆ ಕೊಟ್ಟಿದ್ದಾನೆ ಅಂದ್ರೆ ಅದೇ ರೀತಿ ವರ್ಡ್ ಗಳನ್ನ ಚೂಸ್ ಮಾಡ್ಬೇಕು. ಓಕೆ, ಇಲ್ಲಿ ನೀವು ಲೇಜಿ ಸೂಟ್ ಆಗುತ್ತೆ, ಅಲ್ಲಿ ನೆಗೆಟಿವ್ ಮಾತಾಡ್ತಿಲ್ಲ, ಅಲ್ಲಿ ಪಾಸಿಟಿವ್ ಮಾತಾಡ್ತಾ ಇದೆ, ಅದಕ್ಕೆ ಲೇಜಿ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಲೇಜಿ ಕೂಡ ಸೂಟ್ ಆಗುತ್ತೆ, ಅಲ್ಲಿ ಪಾಸಿಟಿವ್ ಮಾತಾಡ್ತಾ ಇದ್ರೆ ಲೇಜಿ ಆಗಲ್ಲ. ಅಲ್ಲಿ ನೆಗೆಟಿವ್ ಮಾತಾಡಿದ್ರೆ ಲೇಜಿ ಆಗ್ತಾ ಇತ್ತು ಅಲ್ವಾ? ನೀವು ಮಾಡ್ಲಿಲ್ಲ ಅಂದ್ರೆ ಯೋಗ, ನೀವು ಲೇಜಿ ಆಗ್ತೀರಾ ಅನ್ನೋದು ಆಗ್ಬೇಕಾಗಿದೆ. ಅಲ್ಲಿ ಮಾಡೋದ್ರಿಂದ ನಿಮ್ಗೆ ಪಾಸಿಟಿವ್ ಬರ್ತಾ ಇದೆ ಅಂದ್ರೆ ಫೀಲಿಂಗ್ ಅಟ್ ಈಸ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರ, ದ ಕಂಟೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಸಿಟಿವ್, ನೆಗೆಟಿವ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಅಥವಾ ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಿಂಗೆ ತಿಳ್ಕೊಂಡ್ರೆ ಇದನ್ನ ಆನ್ಸರ್ ಮಾಡಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬಂದು ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾನೆ 43, 46. ಇಲ್ಲ ಒಂದ್ ನಮ್ಗೆ ಏನ್ ಬೇಕು, ಎರರ್ ಮಾಡ್ಬೇಕು. ಅಂದ್ರೆ ಎರರ್ ಡಿಟೆಕ್ಟ್, ಯಾವ ತಪ್ಪಿದೆ ಗ್ರಾಮರ್, ಇದ್ರಲ್ಲಿ ತಪ್ಪಿದ್ರೆ 1, 2 ತಪ್ಪಿದ್ರೆ 2, 3 ತಪ್ಪಿದ್ರೆ 3, 4 ತಪ್ಪಿದ್ರೆ ಯಾವ ತಪ್ಪಿಲ್ಲ ಅಂದ್ರೆ 4 ರೈಟ್ ಮಾಡ್ಬೇಕು. ಇದು ನಾರ್ಮಲ್ ಅವನ್ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಬೇಡ ನಮ್ಗೆ ಎಕ್ಸಾಂಪಲ್, ಡೈರೆಕ್ಟ್ ಕ್ವಶನ್ಸ್ ಬಂದು. ಫೈನ್ ಸರ್. ದೇ ಸೀಮ್ ವೆರಿ ಫಾಂಡ್ ಟು ಟಾಕ್ ಅಬೌಟ್ ದೆಮ್ಸೆಲ್ಫ್ ಅಂಡ್ ದೇರ್ ಅಚೀವ್ಮೆಂಟ್ಸ್ ಅಂತ. ಇಲ್ಲಿ ದೇ ಸೀಮ್ ವೆರಿ ಫಾಂಡ್ ಟು ಟಾಕ್ ಅಬೌಟ್ ಈಚ್ ಅದರ್ ಆಗ್ಬೇಕು ಅಂಡ್ ದೇರ್ ಅಚೀವ್ಮೆಂಟ್, ಅಥವಾ ಈಚ್ ಅದರ್ ಬೇಕಾಗಿಲ್ಲ. ಟು ಟಾಕ್ ಅಬೌಟ್ ದೇರ್ ಅಚೀವ್ಮೆಂಟ್, ದೆಮ್ ಸೆಲ್ಫ್ ಅಂತ ಬೇಕು. ಟು ಟಾಕ್ ಅಬೌಟ್, ದೇ ಸೀಮ್ ವೆರಿ ಫಾಂಡ್ ಟು ಟಾಕ್ ಅಬೌಟ್ ದೇರ್ ಅಚೀವ್ಮೆಂಟ್, ದೇರ್ ಅಂದಾಗ ದೆಮ್ ಸೆಲ್ಫ್ ಬೇಕಾಗಿಲ್ಲ. ಸೊ ಇದು ನಮಗೆ ಆಪ್ಷನ್ 3 ಇಸ್ ದ ತಪ್ಪಾಗುತ್ತೆ ಇಲ್ಲಿ. ಸೊ ಇದೆರಡು ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಬನ್ನಿ. ಇಲ್ಲಿ ಹೆಂಗೆ ಸರ್ ಇಲ್ಲಿ ಗ್ರಾಮರ್ ಏನು ನಾನು ಹೇಳಿದೆ ನಿಮಗೆ, ನಾನು ಸರ್ ಗ್ರಾಮರ್ ಟೀಚ್ ಮಾಡ್ತೇನೆ ನಿಮ್ಗೆ, ಗ್ರಾಮರ್ ಎಲ್ಲಿ ಬೇಕೋ ಅಲ್ಲಿ ಟೀಚ್ ಮಾಡ್ತೀನಿ. ಸೊ ಇಂಥದ್ದಕ್ಕೆಲ್ಲ ಎರರ್ ಡಿಟೆಕ್ಟಿಂಗ್ ಗ್ರಾಮರ್ ಬೇಡ ಸರ್. ನೀವು ಇದು ನೋಡಿ, ನಿಮಗೆ ಈ ಒಂದು ಗ್ರೂಪ್ ಸಿ, ಯು ಆರ್ ನಾಟ್ ಡೂಯಿಂಗ್ ಎನಿ ಬ್ಯಾಂಕಿಂಗ್ ಎಕ್ಸಾಮ್. ಬ್ಯಾಂಕಿಂಗ್ ಅಲ್ಲೂ ಕೂಡ ಗ್ರಾಮರ್ ಬೇಕಾಗಿಲ್ಲ. ಜಸ್ಟ್ ನಿಮ್ಗೆ ರೀಡಿಂಗ್ ನಾಲೆಡ್ಜ್ ಚೆನ್ನಾಗಿತ್ತು ಅಂತಂದ್ರೆ, ನಿಮ್ಗೆ ಪದಗಳ ಪರಿಚಯ ಆದ್ರೆ ಸಾಕು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಎಷ್ಟು ಓದ್ತಾ ಇದ್ದಂಗೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಇನ್ನ ಲಾಸ್ಟ್ ಪೇಪರ್ ಅಲ್ಲೂ ನಾನು ನಿಮ್ಗೆ ಹೇಳಿದೆ ಇದ್ರ ಬಗ್ಗೆ. ಇಲ್ಲಿ ನೋಡಿ, ಐ ಕಮ್ ಫ್ರಮ್ ಬ್ಯಾಂಗ್ಳೂರ್, ಈ ಸೆಡ್ ಸೊ ಐ ಡೂ, ಶಿ ರಿಪ್ಲೈಡ್. ನೋಡಿ ಇಲ್ಲಿ ಅಗೇನ್, ಇಲ್ಲಿ ಯಾವ್ದು ತಪ್ಪಾಗುತ್ತೆ? ಇಲ್ಲಿ ಅಗೇನ್ ನಮ್ಗೆ ಸರ್ ತಪ್ಪಾಗುತ್ತೆ ಇದೆ ಮೂರನೇದು. ಯಾಕೆ? ಸೊ ಐ ಡೂ, ಶಿ ರಿಪ್ಲೈಡ್. ಅದ್ರ ಅರ್ಥ ಏನ್ ಗೊತ್ತಾ? ಐ ಕಮ್ ಫ್ರಮ್ ಬ್ಯಾಂಗ್ಳೂರ್, ಹಿ ಸೆಡ್, ಅವ್ನು ಹೇಳ್ತಾನೆ ನಾನು ಬ್ಯಾಂಗ್ಳೂರ್ದ ಬಂದೆ. ನಾನು ಕೂಡ ಅನ್ನಕ್ಕೆ ಸೊ ಡು ಐ ಅಂತ ಹೇಳ್ಬೇಕು. ಸೊ ಡು ಐ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ಗೊತ್ತಿಲ್ಲದ ರೀತಿ ರಿಪ್ಲೈ ಮಾಡಕ್ಕೆ ಸೊ ಐ ಡೂ ಅಂತ ಹೇಳ್ಬೇಕು. ಅವ್ಳು ಏನ್ ಮಾಡ್ತಾರೆ, ಸೊ ಡು ಐ, ನಾನು ಕೂಡ ಅದನ್ನೇ ಮಾಡಿದೆ ಅನ್ನೋ ರೀತಿ ಅರ್ಥ ಕೊಡುತ್ತೆ. ಇದು ಸೊ ಐ ಡೂ ಅಲ್ಲ, ಸೊ ಡು ಐ ಆಗ್ಬೇಕು. ಸೊ ಸಿಂಪಲ್ ಸರ್. ಇದು ಹೆಂಗ್ ಗೊತ್ತಾಗುತ್ತೆ ಸರ್? ನಾವು ಓದ್ತಾ ಇದ್ರೆ ನ್ಯೂಸ್ ಪೇಪರ್, ಆರ್ಟಿಕಲ್ಸ್, ಎಡಿಟೋರಿಯಲ್ಸ್, ಇಂಗ್ಲಿಷ್ ಓದ್ತಾ ಇದ್ರೆ ಗೊತ್ತಾಗುತ್ತೆ ಸರ್. ಸೊ ದಿಸ್ ಇಸ್ ದ ರಾಂಗ್ ಇಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ದ ಪೀಪಲ್ ಬಿಗ್ಯಾನ್ ಟು ವಂಡರ್ ವಾಟ್ ಹಿ ವಾಸ್ ಅಪ್ ಟು. ಅಗೇನ್ ಇಲ್ಲಿ ಯಾವ್ದು ತಪ್ಪಾಗತ್ತೆ ಸರ್? ಇಲ್ಲಿ ಎರರ್ ಅಲ್ಲಿ ನೋಡಿ, ದ ಪೀಪಲ್ ಬಿಗ್ಯಾನ್ ಟು ವಂಡರ್ ವಾಟ್ ಹಿ ವಾಸ್ ಅಪ್ ಟು. ಇಲ್ಲಿ ಆಕ್ಚುಲಿ ಇಲ್ಲಿ ಇದು ದ ಪೀಪಲ್ ಅನ್ನೋದು ತಪ್ಪಾಗ್ತಾ ಇದೆ. ಇಲ್ಲಿ ಯಾಕೆ ತಪ್ಪಾಗ್ತದೆ? ದ ಪೀಪಲ್ ಆರ್ ಬಿಗ್ಯಾನ್ ಟು, ಪೀಪಲ್ ಅಂದ್ರೆ ಬಹುವಚನ, ಆರ್ ಬಿಗ್ಯಾನ್ ಟು ವಂಡರ್ ವಾಟ್ ಹಿ ವಾಸ್ ಅಪ್ ಟು ಅಂತ ಹೇಳ್ಬೇಕು. ಅಥವಾ ಇದು ದ ಪೀಪಲ್ ಬದಲು
ಐ ಬಿಗ್ಯಾನ್ ಟು ವಂಡರ್ ವಾಟ್ ಹಿ ವಾಸ್ ಅಪ್ ಟು ಅಂತ ಇರ್ಬೇಕಾಗಿತ್ತು. ಪೀಪಲ್ ಬದಲು ದ ಪೀಪಲ್ ಬದಲು ಐ ಇರ್ಬೇಕಾಗಿತ್ತು, ದ ಪೀಪಲ್ ಆರ್ ಬಿಗ್ಯಾನ್ ಟು ವಂಡರ್ ಅಂತ ಇರ್ಬೇಕಾಗಿತ್ತು. ಸೊ ಇಲ್ಲಿ ಆರ್ ಇರ್ಬೇಕಾಗಿತ್ತು, ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ಒಂದೇದು ತಪ್ಪಾಗುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ನೈದರ್ ದ ಡಾಟರ್ ನಾಟ್ ದ ಮದರ್ ವರ್ ಪ್ರೆಸೆಂಟ್. ನೋಡಿ, ಈ ತರ ಕ್ವಶನ್ಸ್ ರಿಪೀಟೆಡ್ ಆಗಿ ಬರುತ್ತೆ. ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳಿದೆ, ನೈದರ್ ಇಲ್ಲಿ ಒಬ್ಬರು ಸಿಂಗುಲರ್ ಸರ್ ಡಾಟರ್, ಅಥವಾ ಮದರ್ ಸಿಂಗ್ಯುಲರ್ ಸರ್. ಸೊ ಇಲ್ಲಿ ವಾಸ್ ಇರ್ಬೇಕು, ಪಾಸ್ಟ್ ಟೆನ್ಸ್ ಅಲ್ಲಿ ಬಹುವಚನ ಇರಬಾರ್ದು, ವಾಸ್ ಇರಬೇಕು, ಪ್ರೆಸೆಂಟ್ ಅಂತ ಇರಬೇಕು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ, ಎರಡನೇದು ಆಪ್ಷನ್ ತಪ್ಪಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ, ಫಿಲ್ ಇನ್ ದ ಬ್ಲಾಂಕ್ಸ್. ಇದು ಇಲ್ಲಿದೆ, ಇಟ್ ವಾಸ್ ವಿತ್ ಗ್ರೇಟ್ ಡಿಫಿಕಲ್ಟಿ ದಟ್ ಐ ಕುಡ್ ರಿಮೈಂಡ್ ಹಿಮ್ ಡ್ಯಾಶ್ ಹಿಸ್ ಪ್ರಾಮಿಸ್. ಅಂದ್ರೆ ನಂಗೆ ತುಂಬಾ ಡಿಫಿಕಲ್ಟಿ ಇದೆ. ಇಟ್ ವಾಸ್ ವಿತ್ ಗ್ರೇಟ್ ಡಿಫಿಕಲ್ಟಿ ದಟ್ ಐ ಕುಡ್ ರಿಮೈಂಡ್ ಹಿಮ್ ಅಂದ್ರೆ ನಾನು ಅವನ ಪ್ರಾಮಿಸ್ ನ ರಿಮೈಂಡ್ ಮಾಡಕ್ಕೆ ನಂಗೆ ಡಿಫಿಕಲ್ಟಿ ಆಗುತ್ತೆ. ಯಾವ ಪ್ರಾಮಿಸು? ಅವ್ನು ಮಾಡಿರೋ ಪ್ರಾಮಿಸ್. ಯಾವ ಪ್ರಾಮಿಸು ಅನ್ನೋದು ಬಗ್ಗೆ ಅಲ್ಲ, ಅಬೌಟ್ ಅಲ್ಲ, ಅವನು ಮಾಡಿರ್ತಕ್ಕಂಥ ಪ್ರಾಮಿಸ್ ಟು ರಿಮೈಂಡ್ ಹಿಮ್ ಆಫ್ ಹಿಸ್ ಪ್ರಾಮಿಸ್ ಅಂತ. ಆಫ್ ಇಸ್ ದ ರೈಟ್ ಆನ್ಸರ್. ಫ್ರಮ್ ಅಲ್ಲ, ವಿತ್ ಅಲ್ಲ. ಒಂದ್ಸಲ ಅಬೌಟ್ ಕರೆಕ್ಟ್ ಅನ್ಸುತ್ತೆ. ಅಬೌಟ್ ಅಲ್ಲಿ ಇಲ್ಲಿ ಯಾವ್ದ್ರ ಬಗ್ಗೆ ಪ್ರಾಮಿಸ್ ಅಂತ ಇಲ್ಲ, ಸೊ ಅದರಿಂದ ಅಬೌಟ್ ಬೇಕು ಬರಲ್ಲ ಇಲ್ಲಿ. ಆಫ್ ಹಿಸ್ ಪ್ರಾಮಿಸ್, ಓಕೆ, ಅವನು ಮಾಡಿರ್ತಕ್ಕಂಥ ಪ್ರಾಮಿಸು ಅಂತ ಹೇಳ್ತಕ್ಕಂಥದ್ದು. ಸೊ ಎರಡನೇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಇಲ್ಲಿ ಏನಿದೆ, ಇಲ್ಲಿ ಅಗೇನ್ ಪಿ ಕ್ಯೂ ಆರ್ ಎಸ್ ಬಂತು. ಅಗೇನ್ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ ಸರ್. ಪಿ ಕ್ಯೂ ಆರ್ ಎಸ್ ಅಲ್ಲಿ ಇದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ನಾ ಎಕ್ಸಾಂಪಲ್ ಹೋಗಲ್ಲ, ಬೇಕಾದ್ರೆ ಇಲ್ಲಿ ಇದೆ ಆನ್ಸರ್ ಕೂಡ ಇಲ್ಲಿ ಇದೆ, ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಓದ್ಕೊಳ್ಳಿ, ಬೇಕಾದ್ರೆ ಅಲ್ಲೇ ಆನ್ಸರ್ ಕೊಟ್ಟಿದ್ದಾನೆ, ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾನೆ. ಸೊ ನಾನು ಎಕ್ಸಾಂಪಲ್ ಹೋಗಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ವಿತ್ ಆನ್ಸರ್ಸ್. ನಾವು ಕ್ವಶನ್ ಬಂದ್ಬೋಣ. ಇಲ್ಲಿ ನಾನು ಅಗೇನ್ ಇಲ್ಲೊಂದು 4 ಕ್ವಶನ್ಸ್ ಇರಬಹುದು ಸ್ನೇಹಿತರೆ. ಒಂದೆರಡು ಕ್ವಶನ್ ನಾನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಇನ್ನೆರಡು ಕ್ವಶನ್ ಅಗೇನ್ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ಯಾಕಂದ್ರೆ ಇದು ಕಂಪಲ್ಸರಿ ಇದ್ದೇ ಇರುತ್ತೆ, ಕಂಪಲ್ಸರಿ. ಸೊ ಅದರಿಂದ ಇದ್ರ ನಿಮ್ಗೆ ಈಸಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಹೆಂಗೆ ಸ್ಕೋರ್ ಮಾಡಬಹುದು ಅಂದ್ರೆ ನಿಮ್ಗೆ ಜಾಸ್ತಿ ಏನ್ ಮಾಡ್ಬೇಕು, ಇದ್ರ ಮೇಲೆ ವರ್ಕೌಟ್ ಮಾಡ್ಬೇಕು. ವರ್ಕೌಟ್ ಅಂದ್ರೆ ಜಾಸ್ತಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ಎರಡು ನಿಮಗೆ ಕೊಡ್ತೀನಿ ಹೋಮ್ವರ್ಕ್. ಬನ್ನಿ, ಆಲ್ ಪರ್ಹ್ಯಾಪ್ಸ್. ಇಲ್ಲಿ ಮೊದಲನೇ ಆಪ್ಷನ್, 6th ಆಪ್ಷನ್ ಫಿಕ್ಸ್ಡ್. ಓಕೆ, 1 ಮತ್ತೆ 6 ಅಂತ ಇರೋದು. ಇದು ಮಧ್ಯ ಇದೆಯಲ್ಲ, ಜಂಬಲ್ ಆಗಿದೆ. ಪಿಕೋ ಆರ್ ಎಸ್ ಜಂಬಲ್ ಆಗಿದೆ, ಮಿಕ್ಸ್ಡ್ ಆಗಿದೆ. ಏಕೆ ನಾನು ನಿಮ್ಗೆ ಹೇಳಿದ್ದೀನಿ ಇಲ್ಲಿ ಏನ್ ಟ್ರಿಕ್ಸ್. ಟ್ರಿಕ್ 1 ಇಲ್ಲಿ ಏನ್ ಮಾಡ್ಬೇಕು, ಟ್ರಿಕ್ 1 ನೀವು ಇದು ಫಸ್ಟ್ ಒಂದಕ್ಕೆ ಯಾವ ಆಪ್ಷನ್ ಮ್ಯಾಚ್ ಆಗುತ್ತೆ ಅನ್ನೋದು, ಒಂದಾದ್ಮೇಲೆ ಯಾವ್ದು ಬರುತ್ತೆ ಅನ್ನೋದು ಕಂಡಿಡ್ಕೋಬೇಕು. ಓದಿದಾಗ ಆಪ್ಷನ್ ನಿಮ್ಗೆ ಗೊತ್ತಾಗುತ್ತೆ, ಇದ್ರ ಜೊತೆ ಕನೆಕ್ಟಿವಿಟಿ ಯಾವ್ದಿದೆ ಅಂತ ಅದು. ಓಕೆ, ಮತ್ತೆ 6ನೇ ಆಪ್ಷನ್ ಇದು ಓದ್ತಿರಲ್ಲ, ಅದಕ್ಕಿಂತ ಮುಂಚೆ ಯಾವ್ದು ಕನೆಕ್ಟ್ ಆಗುತ್ತೆ, ಅದಾದ್ಮೇಲೆ 6ನೇ ಆಪ್ಷನ್ ಬರ್ಬೇಕಾಗಿತ್ತು ಅನ್ಸುತ್ತೆ, ಅದು. ದಟ್ ಇಸ್ ಟ್ರಿಕ್ 1. ಅಂದ್ರೆ 1 ಆಪ್ಷನ್ ಅಂಡ್ 6th ಆಪ್ಷನ್ಗೆ ಕನೆಕ್ಟಿವಿಟಿ ಕಂಡುಹಿಡಿಯಬೇಕು. ಓಕೆ, ಸಿಂಪಲ್. ಇನ್ ಟ್ರಿಕ್ 2 ಏನಪ್ಪಾ ನಿಮ್ಗೆ ಗೊತ್ತಾಗಿಲ್ಲ. ಓಕೆ, ಆಪ್ಷನ್ 1 ಇದೆ, ಓದ್ತೀರಾ. ಆಪ್ಷನ್ ಮೆಥಡ್ ಫಸ್ಟ್ ಏನಿದೆ, ಎಸ್ ಇದೆ, ಒಂದೇದು ಓದಿ ಫಿಕ್ಸ್ಡ್, ಅದಾದ್ಮೇಲೆ ಎಸ್. ಓಕೆ, ಎಸ್ ಒಂದಾದ್ಮೇಲೆ ಎಸ್ ಬರ್ಬೋದಾ ಅಂತ ಅನ್ಸಿದ್ರೆ ನಿಮ್ಗೆ ಓಕೆ, ಇಲ್ವಾ ನೆಕ್ಸ್ಟ್ ಓದಿ, ಇಲ್ವಾ ಅದ್ರ ನೆಕ್ಸ್ಟ್ ಓದಿ, ಅದ್ರ ನೆಕ್ಸ್ಟ್ ಓದಿ, ಹಿಂಗೆ. ಅಂದ್ರೆ ಅದಾದ್ಮೇಲೆ ಎಸ್ ಆದ್ಮೇಲೆ 6 ಮ್ಯಾಚ್ ಆಗುತ್ತಾ, ಅದ ಕನೆಕ್ಟಿವಿಟಿ ಇದೆಯಾ, ಆರ್ ಆದ್ಮೇಲೆ ಕ್ಯೂ ಕನೆಕ್ಟಿವಿಟಿ ಇದೆಯಾ, ಆದ್ಮೇಲೆ ಪಿ. ಇಲ್ಲಿ ನೋಡಿ, ಪಿ ಆದ್ಮೇಲೆ 6th ಒಂದು ಮ್ಯಾಚ್ ಆಗುತ್ತೆ, ಕನೆಕ್ಟ್ ಆಗುತ್ತಾ ಅಂದ್ರೆ ಆಪ್ಷನ್ ಮೆಥಡ್. ಇಲ್ಲಿ ಕೊಟ್ಟಿರೋದು 4 ಆಪ್ಷನ್ ಸರ್. ಈ 4 ಆಪ್ಷನ್ ನೀವು ಅಪ್ಲೈ ಮಾಡ್ತಾ ಬನ್ನಿ, ಒಂದೊಂದು ಆಪ್ಷನ್ ಚೆಕ್ ಮಾಡ್ತಾ ಬನ್ನಿ. ಸೊ ಟ್ರಿಕ್ 2 ಏನು ಸರ್, ಆಪ್ಷನ್ ಮೆಥಡ್. ಆಪ್ಷನ್ ಮೆಥಡ್. ಓಕೆ, ಆಪ್ಷನ್ ಮೆಥಡ್. ಇನ್ನೂ ಒಂದು ಟ್ರಿಕ್ ಇದೆ ಆಕ್ಚುಲಿ, ಅದಕ್ಕೆ ಜಾಸ್ತಿ ಬೇಕಾಗಿಲ್ಲ. ಒಂದೊಂದ್ಸಲ ಅದು ವರ್ಕೌಟ್ ಆಗುತ್ತೆ. ಹೆಂಗೆ ಅಂದ್ರೆ ಫುಲ್ ಓದ್ಬಿಡ್ಬೇಕು ಒಂದ್ಸಲ ಪ್ಯಾಸೇಜ್. ಯೂಶಲಿ ಫುಲ್ ಓದಿದಾಗ ನಿಮ್ಗೆ ಪೇರ್ಗಳು ಮ್ಯಾಚ್ ಆಗ್ತಾ ಹೋಗುತ್ತೆ. ಪೇರ್ ಅಂದ್ರೆ ಏನು ಗೊತ್ತಾ, ನಿಮ್ಗೆ ಒಂದೊಂದು ಪಿ ಕ್ಯೂ ಆರ್ ಎಸ್ ಅಲ್ಲಿ ಇದಾದ್ಮೇಲೆ ಇದು ಬರ್ಲೇಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಅಥವಾ ಆರ್ ಆದ್ಮೇಲೆ ಎಸ್ ಬರ್ಬೇಕು, ಎಸ್ ಆದ್ಮೇಲೆ ಆರ್ ಬರ್ಬೇಕು. ಸೊ ಇದೆರಡು ಒಟ್ಟಿಗೆ ಪೇರ್ ಆಗ ಸಿಗುತ್ತೆ. ಆ ಪೇರ್ ಸಿಕ್ಕ ತಕ್ಷಣ ನೀವು ಆಟೋಮೆಟಿಕ್ ಆಗಿ ಆಪ್ಷನ್ ಬಂದ್ಬಿಟ್ಟು ಕನೆಕ್ಟಿವಿಟಿ ಮಾಡ್ಬಿಡ್ಬೋದು, ಹಿಂಗೆ. ಸೊ ಇಲ್ಲಿಗೆ ನೋಡೋಣ, ಒಂದು ಕ್ವಶನ್ ಸಾಲ್ವ್ ಮಾಡೋಣ. 48 ಇಲ್ಲೇನಿದೆ, ಆಲ್ ಪರ್ಹ್ಯಾಪ್ಸ್ ನೋ ದಟ್ ಎಲೆಕ್ಟ್ರಿಸಿಟಿ ಸೇವ್ಡ್ ಇಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್. ಅಂದ್ರೆ ಎಲೆಕ್ಟ್ರಿಸಿಟಿ ಸೇವ್ ಮತ್ತೆ ಪ್ರೊಡ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹೆಂಗೆ ಸೇವ್ ಮಾಡಬಹುದು, ಹೆಂಗೆ ಪ್ರೊಡ್ಯೂಸ್ ಮಾಡಬಹುದು ಅಂತ. 6ನೇ ಆಪ್ಷನ್ ಇದೆ, ಏರ್ ಕಂಡೀಷನ್ಸ್ ಆರ್ ರೆಫ್ರಿಜರೇಟರ್ಸ್, ಟಿವಿ ಎಕ್ಸೆಟ್ರಾ ಮಸ್ಟ್ ಬಿ ಸ್ವಿಚ್ಡ್ ಆಫ್ ವೆನ್ ದೇ ಆರ್ ನಾಟ್ ಯೂಸ್. ನೋಡಿದ್ರ, ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಾರೆ. ಫೈನ್, ಈಗೇನ್ ಮಾಡೋಣ, ಒಂದ್ಸಲ ಬೇಕಾದ್ರೆ ಫುಲ್ ಓದ್ಬೇಡಿ. ಸಿಮಿಲರ್ಲಿ ಸ್ಟ್ರೀಟ್ ಲೈಟ್ಸ್ ಮಸ್ಟ್ ಬಿ ಸ್ವಿಚ್ಡ್ ಆನ್ ವೆನ್ ಇಟ್ ಇಸ್ ರಿಯಲಿ ಡಾರ್ಕ್. ಇದಾದ್ಮೇಲೆ ಬರಕ್ ಚಾನ್ಸ್ ಇಲ್ಲ. ಇಲ್ಲಿ ಸಿಮಿಲರ್ಲಿ ಅಂತಿದೆ, ನಮ್ಗೆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಬೇಕು. ಸಿಮಿಲರ್ಲಿ ಆಗಕ್ ಚಾನ್ಸ್ ಇಲ್ಲ, ಹೋಗಿ ಪಿ ಬರಕ್ ಚಾನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇದಾದ್ಮೇಲೆ ಫಾರ್ ಎಕ್ಸಾಂಪಲ್ ಬರಕ್ಕೆ ಚಾನ್ಸ್ ಇದೆಯಾ ನೋಡ್ಬೇಕು, ಚಾನ್ಸ್ ಇಲ್ಲ. ಸೊ ಇದೆರಡು ಸ್ಟಾರ್ಟಿಂಗ್ ಒಂದಾದ್ಮೇಲೆ ಬರಕ್ ಚಾನ್ಸ್ ಇಲ್ಲ. ಸೊ ಐದರ್ ಆರ್ ಬರ್ಬೇಕು, ಎಸ್ ಬರ್ಬೇಕು. ಇಲ್ಲೂ ಕೂಡ ಹಾಗೆ ಇದೆ, ಎಸ್ ಇದೆ, ಆರ್ ಇದೆ. ಸೊ ಈ ಎಸ್ ಆರ್ ಚೆಕ್ ಮಾಡ್ಬೇಕು. ಇಲ್ಲಿ ನೋಡಿ, ಆಲ್ ಪರ್ಹ್ಯಾಪ್ಸ್ ಏನಿದೆ, ಆಲ್ ಪರ್ಹ್ಯಾಪ್ಸ್ that electricity saved is electricity produced. So we must, again ಇಲ್ಲಿ ಏನ್ ಬಂತು, ಆರ್ ಬಂತು. ಅಥವಾ ಅಟ್ ದ ಟೈಮ್, ಅಟ್ ದ ಸೇಮ್ ಟೈಮ್. ನೋಡಿ, ಎಸ್, ಇವೆರಡರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ನಮಗೆ ಬೇಗ ಮ್ಯಾಚ್ ಆಗುತ್ತೆ ಅನ್ನೋದು ಚೆಕ್ ಮಾಡ್ಬೇಕು. ಇಲ್ಲಿ ನಮಗೆ
So we must use it when it was necessary and unavoidable. ನೋಡಿ, perhaps know that electricity saved is electricity produced. So R ಮ್ಯಾಚ್ ಆಗ್ತಾ ಇದೆ. ಓಕೆ, ಆರ್ ಆದ್ಮೇಲೆ ಯಾವ್ದು ಬರುತ್ತೆ ಆಪ್ಷನ್ ಚೆಕ್ ಮಾಡೋಣ. ಆರ್ ಆದ್ಮೇಲೆ at the same time I would like to mention that we must check the misuse of electricity in every way. ನೋಡಿದ್ರೆ ಆರ್ ಆದ್ಮೇಲೆ ಎಸ್ ಬರ್ತಾ ಇದೆ. ಸೊ ಈ ಎರಡು ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದಾಗಿರ್ಬೇಕು. ಓಕೆ, ಆರ್ ಆದ್ಮೇಲೆ ಎಸ್, ಒಂದಾದ್ಮೇಲೆ ಆರು, ಆಮೇಲೆ ಎಸ್. ಫೈನ್, ಎಸ್ ಆಯ್ತು. ಎಸ್ ಆದ್ಮೇಲೆ ಯಾವ್ದು ಇಲ್ಲ ಕ್ಯೂ ಪಿ ಬರ್ಬೇಕು ಅಥವಾ ಪಿ ಕ್ಯೂ ಬರ್ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಆರ್ ಹಿಂದೆ ಯಾವ್ದು ಬರ್ಬೇಕು ಅನ್ನೋದು ನೋಡ್ಬೇಕು. ಇಲ್ಲಿ ಏರ್ ಕಂಡೀಷನ್ ರೆಫ್ರಿಜರೇಟಿವ್ ಮಸ್ಟ್ ಬಿ ಸ್ವಿಚ್ ಆಫ್ ಅಂತಿದೆ. ಸಿಮಿಲರ್ಲಿ ಸ್ಟ್ರೀಟ್ ಲೈಟ್ಸ್ ಮಸ್ಟ್ ಬಿ ಸ್ವಿಚ್ ಆಫ್. ನೋಡಿದ್ರ ಆರ್ ಹಿಂದ್ಗಡೆ ನಮ್ಗೆ ಪಿ ಬರ್ಬೇಕು, ಅಂದ್ರೆ ಆರ್ ಆ ಎಸ್ ಆದ್ಮೇಲೆ ಕ್ಯೂ ಬರ್ಬೇಕು. ಫಾರ್ ಎಕ್ಸಾಂಪಲ್ ವಿ ಮಸ್ಟ್, ಏನಿದು, ಫಾರ್ ಎಕ್ಸಾಂಪಲ್ we must switch off the lights in the room when it is not in use. Similarly, street lights must be switched on when it is really dark. Okay, air conditioners or refrigerators or TV. ನೋಡಿದ್ರ QS RS QP is the right answer ಆಗುತ್ತೆ. ಸಿಂಪಲ್ ಸರ್. ನೋಡಿದ್ರ ಇಲ್ಲಿ ಏನಾಗುತ್ತೆ ಅಂದ್ರೆ ಇದಾದ್ಮೇಲೆ ಯಾವ್ದು ನಿಮ್ಗೆ ಹೆಂಗೆ ಸರ್ ಗೊತ್ತಾಗಿಲ್ವಾ ಸರ್? ಸಿಂಪಲ್, ಏನ್ ಮಾಡಿ, ನನ್ನ ಇನ್ನೊಂದು ಆಪ್ಷನ್ ಮೆಥಡ್ ಅಲ್ಲಿ ಹೋಗ್ತೀವಿ. ಈಗ ಇದು ನಿಮ್ಗೆ ಗೊತ್ತಾಗ್ತಾ, ತುಂಬಾ ಜನ ಗೊತ್ತಾಗಿರುತ್ತೆ, ತುಂಬಾ ಜನ ಗೊತ್ತಾಗಿರಲ್ಲ. ಈಗ ನೆಕ್ಸ್ಟ್ ಕ್ವಶನ್ ತಗೋತೀನಿ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಕನ್ಫ್ಯೂಷನ್ ಬೇಡ, ಆಪ್ಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಒಂದೊಂದು ಆಪ್ಷನ್ ಚೆಕ್ ಮಾಡೋಣ, ಅವಾಗ ನಿಮ್ಗೆ ಏನಾಗುತ್ತೆ ಅರ್ಥ ಆಗ್ತಾ ಹೋಗುತ್ತೆ. ಆಪ್ಷನ್ ಮೆಥಡ್ ಅಂದ್ರೆ ಏನು? ಫೈನ್. ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಎ ಕ್ವೀನ್ ಹೂ ಹ್ಯಾಡ್ ವಂಡರ್ಫುಲಿ ನೈಸ್ ಅಂಡ್ ಬಿಗ್ ಫಾರ್ಮ್ ಹೌಸ್ ಅಂತಿದೆ. ಓಕೆ, ಹೂ ಹ್ಯಾಡ್ ಅಂದ್ರೆ ಕ್ವೀನ್ ಹತ್ರ ವಂಡರ್ಫುಲಿ ನೈಸ್ ಮತ್ತೆ ಬಿಗ್ ಫಾರ್ಮ್ ಹೌಸ್ ಇದೆ. ಓಕೆ, ನೆಕ್ಸ್ಟ್ ಯಾವ್ದು ಬರ್ಬೇಕು ನಮ್ಗೆ? ಲಾಸ್ಟ್ ನೋಡಿ ಏನಿದೆ, ಇನ್ ದ ಪ್ಲಾಂಟ್ ಲೈವ್ಡ್ ಎ ಬರ್ಡ್ ದಟ್ ಸ್ಯಾಂಗ್ ಸೋ ಸ್ವೀಟ್ಲಿ ದಟ್ ಎವರಿಬಡಿ ಹೂ ಪಾಸ್ಡ್ ಬೈ ಸ್ಟುಡ್ ಸ್ಟಿಲ್ ಅಂಡ್ ಲಿಸನ್ಡ್ ಟು ದ ಸಾಂಗ್ ಅಂತಿದೆ. ಅಂದ್ರೆ ಬರ್ಡ್ ಬಗ್ಗೆ, ಕಾಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಓಕೆ, ಫಾರ್ಮ್ ಹೌಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೈನ್. ಸೊ ಒಂದಾದ್ಮೇಲೆ ಯಾವ್ದು ಬರ್ಬೇಕು? ಸೊ ಒಂದಕ್ಕೆ ಮ್ಯಾಚ್ ಆಗಂತದ್ದು ಯಾವ್ದು ಆಪ್ಷನ್ ಮೆಥಡ್ ಬರ್ತೇನೆ. PRQS ಅಂತಿದೆ. ಫೈನ್. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕ್ವೀನ್ ಹೂ ಹ್ಯಾಡ್ ಎ ವಂಡರ್ಫುಲಿ ನೈಸ್ ಅಂಡ್ ಬಿಗ್ ಫಾರ್ಮ್ ಹೌಸ್ ಇದೆ. ಇನ್ ದ ಮಿಡಲ್ ಆಫ್ ದ ಫಾರ್ಮ್ ಹೌಸ್ ದೇರ್ ವಾಸ್ ಎ ಬ್ಯೂಟಿಫುಲ್ ಗಾರ್ಡನ್ ವಿತ್ ಟಾಲ್ ಅಕೌಂಟ್ ಟ್ರೀಸ್ ಅಂಡ್ ಡೀಪ್ ರಿವರ್ ಅಂತಿದೆ. ಪಿ. ಓಕೆ, ಇಲ್ಲಿ ಏನಿದೆ? ಪಿ ಇದೆ, ಆರ್ ಇದೆ, ಕ್ಯೂ ಇದೆ. ಒಂದ್ಸಲ ಆರ್ನು ಓದ್ಬಿಡ್ತೇನೆ, ಯಾಕಂದ್ರೆ ಟೈಮ್ ಕನ್ಸ್ಯೂಮ್ ಆಗೋದ್ ಬೇಡ ಅಂತ. ದ ಫಾರ್ಮ್ ಹೌಸ್ ವಾಸ್ ಸೋ ಬಿಗ್ ದಟ್ ಈವನ್ ದ ಕೇರ್ ಟೇಕರ್ ಡಿಡಂಟ್ ನೋ ವೇರ್ ಇಟ್ ಈಸ್ ಬಿಗರ್ ಅಂಡ್ ವೇರ್ ಇಟ್ ಈಸ್ ಎಂಡ್. ನೋಡಿದ್ರ ನಮ್ಗೆ ಇಲ್ಲೇ ಸಿಕ್ಕೋಯ್ತು. ಏನ್ ಸಿಕ್ಕೋಯ್ತು ಸರ್? ಸಿಂಪಲ್ ಲಾಜಿಕ್ ಅಲ್ವಾ ಸರ್? ಇಲ್ಲಿ ಪಿ ಬರಕ್ ಚಾನ್ಸಸ್ ಇಲ್ಲ, ಯಾಕಂದ್ರೆ ಫಸ್ಟ್ ಫಾರ್ಮ್ ಹೌಸ್ ಎಷ್ಟು ದೊಡ್ಡದಿದೆ ಅಂತ ಗೊತ್ತಿಲ್ಲ, ಆಮೇಲೆ ಅದ್ರ ಬಗ್ಗೆ ಮಿಡಲ್ ಬಗ್ಗೆ ಮಾತಾಡಿ. ಸೊ ಇಲ್ಲಿ ಬಿಗ್ ಫಾರ್ಮ್ ಹೌಸ್ ಅಂತಿದೆ. ಸೊ ಒಂದಕ್ಕೆ ಕನೆಕ್ಟ್ ಆಗ್ತಾ ಇದೆ ಆರು, ಪಿ ಗಿಂತ ಆರ್ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಪಿ ಇದು ತಪ್ಪು, ಇಲ್ಲ ಆರ್ ಆಗ್ಬೇಕು. ಕ್ಯೂ ಬೇಕಾದ್ರೆ ಚೆಕ್ ಮಾಡ್ಬಿಡಿ. ಇನ್ ದಿಸ್ ಫಾರ್ಮ್ ಹೌಸ್ ವರ್ ಟು ಬಿ ಸೀನ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲೋರೆಟ್ಸ್ ವಿತ್ ಗೋಲ್ಡನ್ ರಿಂಗ್ಸ್ ಟೈಡ್ ಟು ದೆಮ್ ಅಂತಿದೆ. ನೋ, ಇದು ಸಡನ್ ಆಗಿ ಬರಕ್ ಚಾನ್ಸಸ್ ಇಲ್ಲ, ಒಂದಾದ್ಮೇಲೆ ಒಂದ್ ಬರಬೇಕು. ಸೊ ಆರ್ ಇಸ್ ದ ಕರೆಕ್ಟ್. ನೋಡಿದ್ರ ಇಲ್ಲಿ ನಮ್ಗೆ ಆಟೋಮೆಟಿಕ್ ಆಗಿ ಇನ್ನೇನು ಚೆಕ್ ಮಾಡೋದೇ ಬೇಡ, ಬಟ್ ಚೆಕ್ ಮಾಡಿ ಒಂದ್ಸಲ ನೋಡಿ. ದ ಫಾರ್ಮ್ ಹೌಸ್ ವಾಸ್ ಸೋ ಬಿಗ್ ದಟ್ ಈವನ್ ದಟ್ ಕೇರ್ ಟೇಕರ್ ಡಿಡಂಟ್ ನೋ ವೇರ್ ಇಟ್ ಬಿಗನ್ ಅಂಡ್ ವೇರ್ ಇಟ್ ಎಂಡ್. ಎಲ್ಲ ಆಗುತ್ತೆ ಎಲ್ಲ ಕೊನೆ ಆಗುತ್ತೆ ಅಂತ ಗೊತ್ತಿಲ್ಲ. ಆರ್ ಆದ್ಮೇಲೆ ಪಿ ಬರುತ್ತೆ ನೋಡಿ. ಈಗ ಇನ್ ದ ಮಿಡಲ್ ಆಫ್ ದ ಫಾರ್ಮ್ ಹೌಸ್ ದೇರ್ ವಾಸ್ ಎ ಬ್ಯೂಟಿಫುಲ್ ಗಾರ್ಡನ್ ಇದೆ, ವಿತ್ ಟಾಲ್ ಕೊಕೊನಟ್ ಟ್ರೀಸ್ ಇದೆ ಅಂಡ್ ಡೀಪ್ ರಿವರ್ಸ್ ಇದೆ. ಅದಾದ್ಮೇಲೆ ಏನು ಸರ್? ಕ್ಯೂ ಇದೆ. ಕ್ಯೂ ಏನಿದೆ? ಇನ್ ದಿಸ್ ಫಾರ್ಮ್ ಹೌಸ್ ವರ್ ಟು ಬಿ ಸೀನ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ಸ್ ಅಂಡ್ ಗೋಲ್ಡನ್ ರಿಂಗ್ಸ್ ಟೈಡ್ ಟು ದೆಮ್. ಅಂದ್ರೆ ಟ್ರೈ ಟು ದೆಮ್ ಅಂದ್ರೆ ಆ ಗೋಲ್ಡನ್ ರಿಂಗ್ಸ್ ಎಲ್ಲ ಇದೆ, ಕೊಕೊನಟ್ ಟ್ರೀ, ಡೀಪ್ ರಿವರ್, ಅಂದ್ರೆ ಈ ಟ್ರೀಗೆ ಟೈಡ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಅದಾದ್ಮೇಲೆ ಆರ್ ಬರಬೇಕು, ಪಿ ಬರಬೇಕು, ಆಮೇಲೆ ಕ್ಯೂ ಬರಬೇಕು. ಸೊ ಆಟೋಮೆಟಿಕ್ ಲಾಸ್ಟ್ ಉಳಿದಿದೆ ಎಸ್. ದೀಸ್ ರಿಂಗ್ಸ್ ಆಲ್ವೇಸ್ ಸೌಂಡೆಡ್ ಸೋ ದಟ್ ನೋಬಡಿ ಶುಡ್ ಪಾಸ್ ಬೈ ವಿತೌಟ್ ನೋಟಿಸಿಂಗ್ ದ ಫ್ಲೋರೆಟ್ಸ್. ಓಕೆ, ಆಮೇಲೆ ಇನ್ ದ ಪ್ಲಾಂಟ್ಸ್ ಲೈವ್ ದ ಬರ್ಡ್. ಸೊ ಎಸ್ ಆದ್ಮೇಲೆ ಕ್ಯೂ. ಸಿಕ್ಸ್ತ್ ಆಪ್ಷನ್ ಫಿಕ್ಸ್ಡ್. ಸೊ ರೈಟ್ ಆನ್ಸರ್ ಏನಾಗಿದೆ ಸರ್? ಆರ್ ಪಿ ಕ್ಯೂ ಎಸ್. ನೋಡಿದ್ರ ಹಿಂಗೆ ನಾವು ಆಪ್ಷನ್ ಮೆಥಡ್ ಅಲ್ಲಿ ಯಾವಾಗ್ಲೂ ನಾನು ಹೇಳಿದ ತಕ್ಷಣ ನೀವು ಇದು ಫುಲ್ ಚೆಕ್ ಮಾಡೋದು, ಆಮೇಲೆ ಇದು ಫುಲ್ ಚೆಕ್ ಮಾಡೋದು. ಸೊ ಇಲ್ಲಿ ಶಾರ್ಟ್ ಕಟ್ ಇದ್ರಲ್ಲೂ ಸ್ಮಾರ್ಟ್ ವರ್ಕ್ ಮಾಡ್ಬೋದು. ಈ ಎರಡು ಪಿ ಇದೆ, ಒಂದ್ ಆರ್ ಇದೆ, ಕ್ಯೂ ಇದೆ. ಒಂದಕ್ಕೆ ಫಸ್ಟ್ ಪಿ ಓದಿ ಕನೆಕ್ಟ್ ಆಗುತ್ತೆ ನೋಡಿ, ಒಂದಕ್ಕೆ ಆರ್ ಓದಿ ಕನೆಕ್ಟ್ ಆಗುತ್ತೆ ನೋಡಿ, ಒಂದಾದ್ಮೇಲೆ ಕ್ಯೂ, ಒಂದಾದ್ಮೇಲೆ ಆಪ್ಷನ್ ಕ್ಯೂ ಓದಿ ಕನೆಕ್ಟ್ ಆಗುತ್ತೆ ನೋಡಿ. ಸೊ ಇಲ್ಲಿ ಯಾವ್ದು ಮೋಸ್ಟ್ ಕನೆಕ್ಟ್ ಆಗುತ್ತೆ ಆಪ್ಷನ್ ಇಟ್ಕೊಂಬಿಡಿ ಫಸ್ಟ್. ಸೊ ಅದನ್ನ ಚೆಕ್ ಮಾಡಿ. ಅದು ತಪ್ಪಾಗಿದ್ರೆ ನೆಕ್ಸ್ಟ್ ಯಾವ್ದು ಸ್ವಲ್ಪ ಇರುತ್ತೆ ಅದನ್ನ ಇಟ್ಕೊಳ್ಳಿ. ಯಾಕಂದ್ರೆ ಒಂದ್ಸಲ ಏನಾಗುತ್ತೆ ಇದು ಸರಿ ಇರುತ್ತೆ, ಇಲ್ಲೆಲ್ಲೋ ಬೈ ಮಿಸ್ಟೇಕ್ ಆಗಿರುತ್ತೆ. ಸೊ ಹಾಗಾಗಿ ಈಗ ಎರಡು ಆಪ್ಷನ್ ಸೇಮ್ ಇದೆ, ಪಿ ಇದೆ. ಇದು ಸರಿ ಇದ್ರು ಇಲ್ಲಿ ಮಧ್ಯ ಯಾವ್ದು ಮಿಸ್ಟೇಕ್ ಇರುತ್ತೆ. ಸೊ ಅದರಿಂದ ಎಲ್ಲಾನು ಕೂಡ ಚೆಕ್ ಮಾಡ್ಬೇಕಾಗುತ್ತೆ ಆಗ. ಓಕೆ, ಅರ್ಥ ಆಯ್ತಲ್ಲ? ಹಿಂಗೆ ಮಾಡ್ಬೇಕು. ಈಗ ಅಗೇನ್ ನಾನ್ ನಿಮ್ಗೆ 50ನೇ ಕ್ವಶನ್ ಹೋಮ್ ವರ್ಕ್. ಓಕೆ, ಹೋಮ್ ವರ್ಕ್ ನೀವು ಆಪ್ಷನ್ ಅಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಮಾಡಿ 50ಕ್ಕೆ ಯಾವ್ದು ಆಪ್ಷನ್ ಕರೆಕ್ಟ್. ಇದನ್ನ ಸ್ಕ್ರೀನ್ ಶಾಟ್ ತಗೊಂಡಿಟ್ಕೊಳ್ಳಿ, ಚೆಕ್ ಮಾಡಿ. ನೆಕ್ಸ್ಟ್ ನಾನು ಕ್ವಶನ್ ಹೋಗ್ತೀನಿ. 51 ಇದನ್ನು ಕೂಡ ಹೋಮ್ ವರ್ಕ್
50 and 51 ಕ್ವಶನ್ ನಿಮ್ಗೆ ಹೋಮ್ ವರ್ಕ್. ಸ್ಕ್ರೀನ್ ಶಾಟ್ ತಗೊಳ್ಳಿ, ನೀವು ಅಲ್ಲಿ ಆಪ್ಷನ್ ಯಾವ್ದು ಅಂತ ಆನ್ಸರ್ ಮಾಡಿ. ಹೇಗೆ ನೆಕ್ಸ್ಟ್ ವಿಡಿಯೋಲಿ ಇದು ಕರೆಕ್ಟ್ ಆನ್ಸರ್ ಹೇಳ್ತೀನಿ ಅಥವಾ ಕಮೆಂಟ್ ಸೆಕ್ಷನ್ ನಿಮ್ಮ ಇದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್ ಫ್ರಮ್ ದ ಚಾಯ್ಸ್ ಗಿವನ್ ಬಿಲೋ. ಅಂದ್ರೆ ಇಲ್ಲಿ ಫುಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದರ ಒಳ ಅರ್ಥಕ್ಕೆ ಮೀಟ್ ಆಗ್ತಕ್ಕಂಥ ಒಂದೇ ಒಂದು ವರ್ಡ್ ಹೇಳ್ಬೇಕು. A disloyal person who betrays or deserts his cause or religions or political party or friend etc. ಅಂತಿದೆ. ಅಂದ್ರೆ ಅವನು ಬೆಟ್ರೇ or desert his cause religion ಅಂದ್ರೆ ರಿಲಿಜಿ ಬಗ್ಗೆ, ಪೊಲಿಟಿಕಲ್ ಪಾರ್ಟಿ ಬಗ್ಗೆ, ಫ್ರೆಂಡ್ ಬಗ್ಗೆ ಯಾವ್ದಕ್ಕೂ ಒಂದ್ ರೀತಿ ಇದಿಲ್ಲ ಅಂದ್ರೆ ನಿಷ್ಠನಾಗಿಲ್ಲ ಅಂತ ಅರ್ಥ. ಸೊ ಅದನ್ನ ಯಾವ್ದು ಕರೆಕ್ಟ್? ಅಪೋಸ್ಟೇಟ್, ಅಪೋತ್ರಕೆರಿ, ಅಮೆಚೂರ್, ಆರ್ಬಿಟ್ರೇಟ್ ಅಂತ. ಆರ್ಬಿಟ್ರೇಟ್ ಅಂದ್ರೆ ನಿಮ್ಗೆ ಸಂಧಾನ ಮಾಡ್ತಕ್ಕಂಥವ್ರು. ಇಲ್ಲಿ ರೈಟ್ ಆನ್ಸರ್ ಅಪೋಸ್ಟೇಟ್ ಅಂತ. ಅಪೋಸ್ಟೇಟ್ ಅಂದ್ರೆ ಧರ್ಮ ಭ್ರಷ್ಟ ಅಂತ ಕರಿತೇವೆ, ಧರ್ಮ ಭ್ರಷ್ಟ ಅಂತ ಕರಿತೀವಿ. ಇಲ್ಲಿ ಅಪ್ತೋಕ್ರತಿ ಅಂದ್ರೆ ವ್ಯಾಪಾರದ ಬಗ್ಗೆ ಏನೋ ಬರುತ್ತೆ. ಇದು ಅರ್ಮೆಚೂರ್ ಅಂತಂದ್ರೂ ಕೂಡ ನಿಮ್ಗೆ ನಿಷ್ಠನಲ್ಲ ಅನ್ನೋ ರೀತಿ ಏನೋ ಬರುತ್ತೆ. ಸೊ ರೈಟ್ ಆನ್ಸರ್ ಇಲ್ಲಿ ಏನಾಗುತ್ತೆ? ಅಪೋಸ್ಟೇಟ್ ಅಂತ, ಧರ್ಮ ಭ್ರಷ್ಟ ಅಂತ. ಇಂಥ ಕ್ವಶನ್ಸ್ ನಿಮ್ಗೆ ಡಿಫಿಕಲ್ಟಿ ಬಂದಾಗ ಬಿಟ್ಬಿಡಿ ಸರ್, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇದೆ. ನಾನು ಹೇಳ್ತೀನಿ, ಗೊತ್ತಿದ್ರೆ ಒಂದ್ಸಲ ಈಸಿ ಇರುತ್ತೆ. ಲಾಸ್ಟ್ ಪೇಪರ್ ಸಾಲ್ವ್ ಮಾಡಿದಾಗ ಈಸಿ ಇತ್ತು. ಈ ಪೇಪರ್ ನೋಡಿ ಇದೊಂದು ಕಷ್ಟ ಇದೆ. ಗೊತ್ತಾಗಲ್ಲ ಅಂದ್ರೆ ಬಿಟ್ಬಿಡಿ, ನೆಗೆಟಿವ್ ಮಾರ್ಕ್ಸ್ ಹೋಗ್ಬಿಡಿ. ಒಂದು ಮಾರ್ಕ್ಸ್ ನಿಮ್ಗೆ 35 ಇಂಗ್ಲಿಷ್ ಮಾರ್ಕ್ಸ್ ಅಲ್ಲಿ ಅಟ್ಲೀಸ್ಟ್ 35 ಕ್ವಶನ್ಸ್ ಅಲ್ಲಿ ಅಟ್ಲೀಸ್ಟ್ ನೀವು 25ರಿಂದ 30 ಕರೆಕ್ಟ್ 100% ಕರೆಕ್ಟ್ ಇದ್ರೆ, ವಿತೌಟ್ ಎನಿ ನೆಗೆಟಿವ್ ಕರೆಕ್ಟ್ ಇದ್ರೆ, ಯು ವಿಲ್ ಬಿ ಥ್ರೂ ಇನ್ ದಿಸ್ ಎಕ್ಸಾಮ್. ಓಕೆ, ನೆಕ್ಸ್ಟ್ ಬನ್ನಿ. ಚೂಸ್ ದ ವರ್ಡ್ ವಿಚ್ ಇಸ್ ಇನ್ ದ ಸಿನೋನಿಮ್ ಅಂದ್ರೆ ಅದ್ರ ನಿಯರೆಸ್ಟ್ ವರ್ಡ್ ಮೀನಿಂಗ್ ಅಂಡರ್ಲೈನಿಂಗ್ ದ ಗಿವನ್ ಸೆಂಟೆನ್ಸ್. ಇದಕ್ಕೆ ಅಂಡರ್ಲೈನ್ ಮಾಡಿರೋದಕ್ಕೆ ಅದಕ್ಕೆ ಈಕ್ವಲ್ ಸಮಾನಾರ್ಥಕ ಪದ ಹೇಳ್ಬೇಕು. ದ ಇಂಗ್ವಿನಿಟಿ ಅಂದ್ರೆ ಜಾಣ್ಮೆ, ಒಂಥರ ಜಾಣ್ಮೆ, ಬುದ್ಧಿವಂತ ಅಂತ ಬರುತ್ತೆ. ಇಂಗ್ವಿನಿಟಿ ಅಂದ್ರೆ ಆಫ್ ದ ರೇಸ್ ಇಸ್ ಮೋಸ್ಟ್ಲಿ ಎಕ್ಸಿಬಿಟೆಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ದೇರ್ ವೆಪನ್ ಆಫ್ ವಾರ್ಫೇರ್ ಅಂಡ್ ದ ಚೇಸ್ ಅಂತ. ಓಕೆ, ಇಲ್ಲಿ ಏನಿದೆ? ಇನ್ವಾಲ್ವ್ಮೆಂಟ್, ಕಮಿಟ್ಮೆಂಟ್, ಡೆಡಿಕೇಶನ್, ಇನ್ವೆಂಟಿವ್ನೆಸ್. ನೋಡಿದ್ರ ಏನಂದ್ರೆ ಜಾಣ್ಮೆ, ಬುದ್ಧಿವಂತೆ ಅಂದ್ರೇನು? ಇನ್ವೆನ್ಷನ್, ಇನ್ವೆಂಟಿವ್ನೆಸ್. 4ನೇದು ಆಪ್ಷನ್ ಕರೆಕ್ಟ್ ಇಲ್ಲಿ. ಅರ್ಥ ಆಯ್ತಲ್ವಾ? ಸೊ ಸಮಾನಾರ್ಥಕ ಪದ ಅದು ಸಿನೋನಿಮ್ಸ್ ಅಂದ್ರೆ. ಓಕೆ, ಅನಾನೋಮಿಸ್ ಅಂತ ಬರುತ್ತೆ, ಅದು ವಿರುದ್ಧ ಪದ. ಈಗ ನೋಡಿ, ಚೂಸ್ ದ ವರ್ಡ್ ವಿತ್ ಆಪೋಸಿಟ್ ಮೀನಿಂಗ್. ಆಪೋಸಿಟ್ ಮೀನಿಂಗ್ ಹೇಳ್ಬೇಕು. ದ ಡಿಸಿಷನ್ ಟು ಪ್ರೈವೇಟೈಸ್ ದ ನ್ಯಾಷನಲ್ ಬ್ಯಾಂಕ್ ವಾಸ್ ವೆಹಮೆಂಟ್ಲಿ ಅಪೋಸ್ಡ್ ಬೈ ದ ಪಬ್ಲಿಕ್. ವೆಹಮೆಂಟ್ಲಿ ಅಂತಂದ್ರೆ ಒಂಥರ ವಿಗರಸ್ಲಿ, ಅಂದ್ರೆ ನಿಮ್ಗೆ ಕೋಪದಿಂದ ಅಪೋಸ್ ಮಾಡ್ತಾರೆ ಜನ. ತುಂಬಾ ಏನೋ ಸ್ಟ್ರೈಕ್ ಮಾಡೋದು ಅಪೋಸ್ ಮಾಡ್ತಾರೆ. ಬ್ಯಾಂಕ್ ನ ನ್ಯಾಷನಲೈಸ್ ಪ್ರೈವೇಟೈಸ್ ಮಾಡ್ತಾರೆ. ಸೊ ಇದಕ್ಕೆ ವಿರುದ್ಧ ಪದ ಏನಿರ್ಬೇಕು? ವಿರುದ್ಧ ಪದ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಯಾವ್ದು ವಿರುದ್ಧ ಪದ? ಕಾಮ್ಲಿ. ನೋಡಿ, ಕಾಮ್ಲಿ ಅಂದ್ರೆ ಅದ್ರ ವಿರುದ್ಧ ಇದೆ. ಯಾವ ಇದು ಕರೆಕ್ಟ್ ಇದೆ ನೋಡೋಣ, ಫುಲ್ ಓದೋಣ. ಒರಕೇಶಿಯಸ್ಲಿ, ಸಿಂಗ್ಯುಲರ್ಲಿ, ಪೊರೋಶಿಯಸ್ಲಿ. ನೋಡಿದ್ರ ಇದು ಕರೆಕ್ಟ್ ಇದೆ. ಕಾಮ್ಲಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ವಿರುದ್ಧ ಪದ. ಸಮಾನಾರ್ಥಕ ಪದ ಆದ್ರೆ ನಿಮ್ಗೆ ಒರಕೇಶಿಯಸ್ಲಿ ಅಂದ್ರೆ ವೀರ ಆಗುತ್ತೆ. ಇಲ್ಲಿ ಪೊರೋಶಿಯಸ್ಲಿ ಇದೆಯಲ್ಲ, ಇದು ಕರೆಕ್ಟ್ ಆಗ್ತಿತ್ತು ಸಮಾನಾರ್ಥಕ ಆದ್ರೆ. ಓಕೆ, ಸಿನೋನಿಮ್ಸ್ ಆದ್ರೆ. ಇಲ್ಲಿ ವಿರುದ್ಧ ಆಗಿದ್ರಿಂದ ಕಾಮ್ಲಿ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ. Out of the 4 groups given, select the groups that consist of all correct plural form from the singular. ಅಂದ್ರೆ ಸಿಂಗ್ಯುಲರ್ ಕೊಟ್ಟಿದ್ದಾರೆ, ಪ್ಲೂರಲ್ ಇದೆ. ಈ 4 ಕರೆಕ್ಟ್ ಇರೋದನ್ನ ನೀವು ಆಪ್ಷನಲ್ ಸರಿ ಮಾಡ್ಬೇಕು. ಒಂದೊಂದು ತಪ್ಪಿರುತ್ತೆ ಅಂತ ನೋಡಿದ್ರೆ ಹಿಂದದ್ದು ಕೊಡ್ತಾನೆ. ಲೀಫ್ ಗೆ ಲೀವ್ಸ್, ಇದು ಕರೆಕ್ಟ್ ಇದೆ. ಶೀಪ್ ಗೆ ಶೀಪ್ಸ್ ಅಲ್ಲ, ಶೀಪೇ ಬರುತ್ತೆ. ಶೀಪ್ ಗೆ ಪ್ಲೂರಲ್ ಫಾರ್ಮ್ ಬಹುವಚನ ಶೀಪೇ. ಮೌಸ್, ಮೈಸ್, ಅಕ್ವೇರಿಯಮ್ಸ್, ಇದು ಕರೆಕ್ಟ್ ಇದೆ. ಅಲ್ಲಿಗೆ ಎಲ್ಲಾ ಕರೆಕ್ಟ್ ಇಲ್ಲ ಇದ್ರಲ್ಲಿ, ಅದರಿಂದ ಗ್ರೂಪ್ ಗೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಬನ್ನಿ. ಬ್ಯಾಚಸ್, ಡಿಯರ್, ಕಾಫ್ಸ್, ಚಿಲ್ಡ್ರನ್. ಇದು ಕರೆಕ್ಟ್ ಇದೆ. ಚಿಲ್ಡ್ರನ್, ಇದು ಕರೆಕ್ಟ್ ಇದೆ. ಎಲ್ಲ ಕರೆಕ್ಟ್ ಇದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬನ್ನಿ. ಕಿಡ್ನೀಸ್, ಆಫ್ಸ್ ತಪ್ಪಿದೆ. ಇದು ಆಫ್ಸ್ ಆಗ್ಬೇಕು, VES ಆಗ್ಬೇಕು, HALVES. ಸೊ ಎಕೋಸ್, ಫ್ಯಾಮಿಲೀಸ್. ಸೊ ಇದೊಂದು ತಪ್ಪಿದೆ ಇದರಲ್ಲಿ, ಹಾಗಾಗಿ ಗ್ರೂಪ್ಸ್ ಇನ್ನೂ ನಮ್ಗೆ ಆಗಲ್ಲ. ಮೆನ್, ನ್ಯೂಕ್ಲಿಯೈ, ಪಾರ್ಟೀಸ್, ಸ್ಕ್ರಾಪ್ಸ್ ಕರೆಕ್ಟ್ ಇದೆ. ಸೊ ಅಲ್ಲಿಗೆ ಬಿ ಮತ್ತೆ ಡಿ ಕರೆಕ್ಟ್ ಆಯ್ತು. ಅಂದ್ರೆ ಎಲ್ಲಾ ಆಪ್ಷನ್ ಕರೆಕ್ಟ್ ಇದೆ. ಪ್ಲೂರಲ್ಗೆ, ಸಿಂಗ್ಯುಲರ್ಗೆ ಪ್ಲೂರಲ್ ಫಾರ್ಮ್, ಏಕವಚನಕ್ಕೆ ಬಹುವಚನ. ಸೊ ಇಲ್ಲಿ ಯಾವ್ದು ರೈಟ್ ಆನ್ಸರ್ ಆಗುತ್ತೆ? ಬಿ ಮತ್ತೆ ಡಿ ಆಗುತ್ತೆ. ಇಲ್ಲಿ ಈ 2 ಆಪ್ಷನ್ ಯಾಕೆ ತಪ್ಪಾಗುತ್ತೆ? ಶೀಪ್ ಗೆ ಶೀಪ್ಸ್ ಅಂತ ಕೊಟ್ಟಿನಿ, ಅದಕ್ಕೆ ತಪ್ಪಾಗುತ್ತೆ. ಶೀಪ್ ಇಸ್ ದ ಕರೆಕ್ಟ್. ಶೀಪ್ ಗೆ ಶೀಪ್ ಅಂತಾನೆ ಕರೀದು ಬಹುವಚನ. ಆಫ್ ಗೆ ಆಫ್ಸ್ ಅಂತ ಕರಿತೀವಿ. HALVES ಅಂತ ಕರಿತೀವಿ. ಅದ್ರಲ್ಲಿ ತಪ್ಪಾಗಿದೆ. ಓಕೆ ಸರ್, ಫೈನ್. ನೆಕ್ಸ್ಟ್ ಬಂದು. Out of the 4 groups given, select the groups that consist of all correct abstract nouns formed from adjectives. ಸರ್ ಇಲ್ಲಿ ನಾನು ಗ್ರಾಮರ್ ನಿಮ್ಗೆ ಹೇಳಕ್ಕಾಗಲ್ಲ. ಈಗ ಸಿಂಪಲ್ ಆಗಿ ಹೇಳ್ತೀನಿ. ನೌನ್ಸ್ ಅಂದ್ರೆ ಗೊತ್ತಿದೆ, ನಾಮಪದ. ಪ್ರೊನೌನ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತಂದ್ರೆ ನಿಮ್ಗೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು ಅಂದ್ರೆ ಒಂದ್ ರೀತಿ ಮುಟ್ಟಕ್ಕೂ ಆಗಲ್ಲ, ಸ್ಮೆಲ್ ಮಾಡಕ್ಕಾಗಲ್ಲ, ಒಂದ್ ರೀತಿ ಇಂಟ್ಯಾಂಜಿಬಲ್, ಮುಟ್ಟೆ ಇರೋದು, ಅದನ್ನ ಗ್ರಹಿಸಕ್ಕಾಗಲ್ಲ, ಟೇಸ್ಟ್ ಮಾಡಕ್ಕಾಗಲ್ಲ ಅಂತ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಈಗ ಹ್ಯಾಪಿ ಅಲ್ವಾ, ಯಂಗ್, ಏಬಲ್, ಮ್ಯಾರಿ, ಇದನ್ನ ನಾವು ಸೆನ್ಸ್ ಮಾಡಕ್ಕಾಗುತ್ತಾ? ಹ್ಯಾಪಿ ಅಂದ್ರೆ ಅದನ್ನ ನಾವು ಮುಟ್ಟಕ್ಕಾಗುತ್ತಾ? ಇಲ್ಲ, ಅಂದ್ರೆ ಅನುಭವಿಸ್ತಕ್ಕಂಥದ್ದು. ಸೊ ಇದನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಅಂದ್ರೆ ಏನು?
ಅಡ್ಜೆಕ್ಟಿವ್ ಅಂದ್ರೆ ಕಂಡೀಷನ್. ಈ ನೋವು ಯಾವ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ಕಾಸಸ್ ಅಂದ್ರೆ ಹ್ಯಾಪಿ ಆಗಿದ್ಯಾ, ಏನು ಒಂಥರ ಸಂಬಂಧ ಏನಿದೆ ಅದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಆ ನೋವನ್ನ ಪಕ್ಕದಲ್ಲಿ ಇರುತ್ತಲ್ಲ ಅದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಷ್ಟು ತಿಳ್ಕೊಂಡು ಸಾಕು ಈ ಕ್ವಶನ್ಗೆ. ಓಕೆ, ಇಲ್ಲಿ ಅಗೇನ್ ಯಾವ ಗ್ರೂಪ್ ಅಲ್ಲಿ ಎಲ್ಲ ಸರಿ ಇದೆ ಅಂತ ಹೇಳ್ಬೇಕು. ಸೊ ಇಲ್ಲಿ ನೋಡಿ, ಹ್ಯಾಪಿ ಹ್ಯಾಪಿನೆಸ್, ಹೀರೋ ಹೀರೋಸ್, ಯಂಗ್ ಯೂತ್ ಅಂತಿದೆ. ಓಕೆ, ಯಂಗ್ ಯೂತ್ ಅಂತಿದೆ. ಏಬಲ್ ಎಬಿಲಿಟಿ ಅಂತಿದೆ. ಓಕೆ, ಏಬಲ್ ಎಬಿಲಿಟಿ. ಯಂಗ್ ಯೂತ್ ಅನ್ನೋದು ನನಗೆ ಇಲ್ಲಿ ಹೀರೋಗೆ ಹೀರೋನೇ, ಹೀರೋಸ್ ಅಂತ ಬರಕ್ಕಾಗಲ್ಲ. ಓಕೆ, ಯಂಗ್ ಯೂತ್ ಇಲ್ಲೇನೋ ತಪ್ಪಿದೆ. ಸೊ ಇದು ಆಪ್ಷನ್ ಗ್ರೂಪ್ ಎ ಇದೆಯಲ್ಲ, ಇದು ನಮಗೆ ಒಂದು ತಪ್ಪಾಗಿ ಕಾಣುತ್ತೆ. ಓಕೆ, ಮ್ಯಾರೇಜ್ ಎಸ್, ಕೈಂಡ್ನೆಸ್, ಶಾರ್ಪ್ನೆಸ್, ಬ್ರದರ್ಹುಡ್. ಬ್ರದರ್ಗೆ ಬ್ರದರ್ಹುಡ್ ಅಂತ ಏನು ಇಲ್ಲ. ಬ್ರದರ್ಗೆ ಬ್ರದರ್ಹುಡ್ ಕರೆಕ್ಟ್. ಬ್ರದರ್ಗೆ ಬ್ರದರ್ಹುಡ್ ಅಂದ್ರೆ ಸಂಬಂಧ, ಅಂದ್ರೆ ನಮಗೆ ಒಂದು ರೀತಿಯ ಸಂಬಂಧ, ಅಬ್ಜೆಕ್ಟಿವ್ ಹೇಳ್ತಕ್ಕಂಥದ್ದು. ಓಕೆ, ದಿಸ್ ಎಲ್ಲ ಆಪ್ಷನ್ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಫೀವರ್. ಓಕೆ, ಹಾಟ್ ಹೀಟ್ ನೋಡಿ, ಹಾಟ್ ಹೀಟ್, ಪ್ಲೀಸ್ ಪ್ಲೆಜರ್, ಆಂಗ್ರಿ ಆಂಗರ್. ಇಲ್ಲಿ ಅಬ್ಜೆಕ್ಟಿವ್, ಅಬ್ಸ್ಟ್ರಾಕ್ಟ್ ನೌನ್ಸ್ ನ ಅಬ್ಜೆಕ್ಟಿವ್ ಕಂಡುಹಿಡಿಯಬೇಕು. ಆಂಗ್ರಿ ಆಂಗರ್, ಫ್ಯೂಗೆ ಫೀವರ್ ಅಂತ ನಾವು ಹೇಳೋದು ಸ್ವಲ್ಪ ಡೌಟ್ ಇದೆ. ಓಕೆ, ಈ ಆಪ್ಷನ್ ಕೂಡ ತಪ್ಪಿದೆ ಅನ್ಸ್ತಾ ಇದೆ ನನಗೆ. ಏಬಲ್ ಎಬಿಲಿಟಿ, ಡಾರ್ಕ್ನೆಸ್, ಲಾಂಗ್ ಲೆಂತ್ ಕರೆಕ್ಟ್ ಇದೆ. ಹಾನೆಸ್ಟ್ ಕರೆಕ್ಟ್ ಇದೆ. ಅಂದ್ರೆ ನೋಡಿ, ಹಾನೆಸ್ಟ್, ಲಾಂಗ್ ಅಂತಕ್ಕಂಥ ದೊಡ್ಡದು ಮುಟ್ಟಕಾಲ, ಲೆಂತ್ ಅಂತ ಕರಿತೀವಿ. ಅಂದ್ರೆ ಅಬ್ಜೆಕ್ಟಿವ್ ಅಂದ್ರೆ ಅದು ಲೆಂತ್ ದೊಡ್ಡದಿದೆಯಾ ಚಿಕ್ಕದಿದೆಯಾ ಅಂತ ಹೇಳ್ತಕ್ಕಂಥದ್ದು, ಅದನ್ನ ಅಬ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇಲ್ಲಿ ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇಲ್ಲೂ ಕೂಡ ಬಿ ಮತ್ತೆ ಡಿ ಕರೆಕ್ಟ್ ಆನ್ಸರ್ ಇದೆ. ಇಲ್ಲಿ ಎಗೇನ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ನೋಡಿ, ಈಗ ಸರ್ ಗ್ರಾಮರ್ ಓದಿಲ್ಲ, ಈಗ ನಾನು ಎಷ್ಟು ಸಾಲ್ವ್ ಮಾಡ್ತಾ ಇದ್ದೀನಿ ಕ್ವಶನ್ಸ್ ನೀವು ತಿಳ್ಕೊಳ್ಳಿ. ಲಾಸ್ಟ್ ಪೇಪರ್ ಅಲ್ಲಿ ತಿಳ್ಕೊಳ್ಳಿ, ಗ್ರಾಮರ್ ರಿಲೇಟೆಡ್ ಈ ಅಬ್ಜೆಕ್ಟಿವ್ ಮತ್ತೆ ಒಂದಷ್ಟು ನಿಮ್ಗೆ ಇನ್ನೊಂದು ಕ್ವಶನ್ ಇದೆ, ತಗೋತೀನಿ ನೆಕ್ಸ್ಟ್ ಬರುತ್ತೆ. ಸೊ ಅವೆಲ್ಲ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಒಂದು ಮೂರರಿಂದ ಮ್ಯಾಕ್ಸಿಮಮ್ ಅಂದ್ರೆ 3 ರಿಂದ 4 ಗ್ರಾಮರ್ ರಿಲೇಟೆಡ್ ಬರುತ್ತೆ. ತುಂಬಾ ಗ್ರಾಮರ್ ಓದ್ಲೇಬೇಕು ಅದಕ್ಕೆ. ಇನ್ ಬೇರೆದಕ್ಕೆಲ್ಲ ಇದೆಯಲ್ಲ, ಅಂದ್ರೆ ಔಟ್ ಆಫ್ 35 ಕ್ವಶನ್ಸ್ ಅಲ್ಲಿ ನಿಮ್ಗೆ 30 ಕ್ವಶನ್ಸ್ ಮಿನಿಮಮ್ ಗ್ರಾಮರ್ ಇಲ್ದೇನೆ ಸಾಲ್ವ್ ಮಾಡಬಹುದು. ಅಂದ್ರೆ ಜಸ್ಟ್ ರೀಡಿಂಗ್ ಇದ್ರೆ, ನಿಮ್ಗೆ ಜಸ್ಟ್ ಕಾನ್ಸೆಪ್ಟ್ ಗೊತ್ತಿದ್ರೆ ಏನು ಅದ್ರ ಅರ್ಥ ಅಂತ, ಜಸ್ಟ್ ನಿಮ್ಗೆ ಚೆನ್ನಾಗಿ ಓದ್ತಾ ಇದ್ರೆ, ಪದಗಳ ಪರಿಚಯ ಇದ್ರೆ ನಿಮ್ಗೆ 30 ಕ್ವಶನ್ಸ್ ಆರಾಮಾಗಿ ಸಾಲ್ವ್ ಮಾಡಬಹುದು. ಇನ್ 3 ರಿಂದ 4 ಅಥವಾ ಮ್ಯಾಕ್ಸಿಮಮ್ 5 ಕ್ವಶನ್ ನಿಮ್ಗೆ ಈ ರೀತಿ ಗ್ರಾಮರ್ ರಿಲೇಟೆಡ್ ಕೇಳಿರ್ತಾನೆ ಅಷ್ಟೇ. ಓಕೆ, ನಾಟ್ ನೆಸೆಸರಿ ಟು ರೀಡ್ ಗ್ರಾಮರ್ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ಇದು ಬಿಟ್ಟು ಬೇರೆ ಓದೋದೇ ತುಂಬಾ ಇದೆ ಸರ್. ಪೇಪರ್ 1, ಈ ಪೇಪರ್ 2 ಅಲ್ಲಿ ಕನ್ನಡ ಇದೆ, ಕಂಪ್ಯೂಟರ್ ಇದೆ. ಯಾಕಂದ್ರೆ ನೀವು ಏನೇ ಓದ್ಕೊಂಡು ಹೋಗಿ ಅಲ್ಲಿ ಬೇರೆ ಏನೋ ಕೊಡ್ತಾನೆ. ನೀವು ಗ್ರಾಮರ್ ಕನ್ನಡ ಮೀಡಿಯಂ ಅವ್ರಿಗಂತೂ, ಇಂಗ್ಲಿಷ್ ಮೀಡಿಯಂ ಬಿಡಿ, ನಿಮ್ಗೆ ಗೊತ್ತಿರುತ್ತೆ ಗ್ರಾಮರ್, ಇಂಗ್ಲಿಷ್ ಓದಿರುತ್ತೆ. ಕನ್ನಡ ಮೀಡಿಯಂ ತುಂಬಾ ಡಿಫಿಕಲ್ಟಿ ಆಗುತ್ತೆ. ಅದರಿಂದ ಇದಕ್ಕೆ 3 ರಿಂದ 4-5 ಮಾರ್ಕ್ಸ್ಗೋಸ್ಕರ ನೀವು ಟೈಮ್ ವೇಸ್ಟ್ ಮಾಡ್ಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ನಾನ್ ಅದನ್ನೇ ಫಾಲೋ ಮಾಡಿದ್ದು. ಈವನ್ ಐ ಹ್ಯಾವ್ ಕ್ಲಿಯರ್ಡ್ IBPS ಅಂತ ಹೇಳಿದ್ನಲ್ಲ, ಬ್ಯಾಂಕ್ ಎಕ್ಸಾಮು, PO. ಸೊ ನಾನು ಗ್ರಾಮರ್ ಓದಿದ್ರು ಕೂಡ ಸುಮ್ನೆ ಓದ್ದೆ, ಬಟ್ ಅದನ್ನ ಅಪ್ಲೈ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದರಿಂದ ಗ್ರಾಮರ್ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಏನಿದೆ, ಗ್ರೂಪ್ಸ್ ಹೇಗೆ ಅದೇ ತರ ಕ್ವಶನ್, ಬಟ್ ಇಲ್ಲಿ ಏನಿದೆ ಅಂದ್ರೆ ಫೆಮಿನೈನ್ ಜೆಂಡರ್ ನ ಹೇಳ್ಬೇಕು. ಅಂದ್ರೆ ಇಲ್ಲಿ ಒಂದು ಪೊಯೆಟ್ ಅಂದ್ರೆ ಕವಿಯತ್ರಿ ಅನ್ನಲ್ವ, ಹಾಗೆ ಫೆಮಿನೈನ್ ಅಂತಂದ್ರೆ ಅದರ ಒಂದು ಏನೋ ಜೆಂಡರ್ ಅಂದ್ರೆ ಅದರ ಆಪೋಸಿಟ್ ಜೆಂಡರ್ ನ ಹೇಳ್ಬೇಕು. ಪೊಯೆಟೀಸ್ ಎಸ್ ಕರೆಕ್ಟ್, ಹೀರೋಯಿನ್ ಕರೆಕ್ಟ್, ಪ್ರಿನ್ಸಸ್ ಕರೆಕ್ಟ್, ವೇಟ್ರೆಸ್ ಕರೆಕ್ಟ್. ಅಂದ್ರೆ ಇದು ಕರೆಕ್ಟ್ ಫುಲ್. ಹಂಟ್ರೆಸ್, ಮಾನಿಟ್ರೆಸ್, ಮಾಸ್ಟರ್ ಮಿಸ್ಟ್ರೆಸ್ ಎಸ್ ಕರೆಕ್ಟ್, ಶೆಪರ್ಡ್ರೆಸ್ ಕರೆಕ್ಟ್. ನೆಫ್ಯೂ ನೈಸ್, ರಾಮ್ ಏಮ್, ಲಯನೆಸ್, ಗ್ಯಾಂಡರ್, ಗೂಸ್ ಎಸ್, ಪ್ರೈಸ್ಟೆಸ್ಟ್, ಲೆಪೋರ್ಡೆಸ್, ಪ್ರೊಪ್ರೈಟ್ರೆಸ್, ಎಂಪ್ರೆಸ್ ಎಲ್ಲ ಕರೆಕ್ಟ್ ಇದೆ ಸರ್, ಎಲ್ಲ ಕರೆಕ್ಟ್ ಇದೆ. ABCD ಇಸ್ ದ ರೈಟ್ ಆನ್ಸರ್. ಹೇಗೆ ನನಗೆ ಕೇಳ್ಬಿಡಿ ಸರ್, ಪ್ರಿನ್ಸ್ ಅಂದ್ರೆ ಏನು, ಹಂಟರ್ ಅಂದ್ರೆ ಏನು, ಇದು ನನಗೆ ಕೇಳ್ಬಿಡಿ. ಇದು ಗೊತ್ತಿರ್ಬೇಕು ನಿಮ್ಗೆ, ಅಟ್ಲೀಸ್ಟ್ ಇದಾರು ಗೊತ್ತಿರ್ಬೇಕು. ಮಾಸ್ಟರ್ ಅಂದ್ರೇನು, ಮಾನಿಟರ್ ಅಂದ್ರೇನು, ಓಕೆ, ನೆಫ್ಯೂ ಅಂದ್ರೇನು, ನೆಫ್ಯೂಗೆ ನೈಸಿ ಅಂತ ಕರಿತೀವಿ. ಅಂದ್ರೆ ನಮ್ಮ ಅಕ್ಕನ ಮಗ, ಈ ತರ ಕಸಿನ್, ಅಕ್ಕನ ಮಗ, ತಮ್ಮನ ಮಗ, ಈ ರೀತಿ ಇರ್ತಲ್ಲ, ನೆಫ್ಯೂ ನೈಸ್ ಅಂತ ಕರಿತೀವಿ. ಹೆಣ್ಮಗು ಪೆಣ್ಮಗು ಆದ್ರೆ ಇದನ್ನೆಲ್ಲ ನಿಮ್ಗೆ ಸಿಂಪಲ್ ಇದಾರು ಗೊತ್ತಿರಬೇಕು. ಇಷ್ಟು ಸಿಂಪಲ್ ಇದೆ ಇದು. ಸೊ ಎಲ್ಲ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ಬನ್ನಿ. ಇದನ್ನ ಹೇಳಿದ್ದು ಮೆಟಾಫರ್, ಹೈಪರ್ಬೋಲಾ ಸೇಮ್. ಇದು ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಹೇಳಿಲ್ವಾ, ಲಾಸ್ಟ್ ಅಲ್ಲೂ ಕೇಳಿದ್ದೆ, ಇದ್ರಲ್ಲೂ ಕೇಳಿದಾನೆ. 1 ಮಾರ್ಕ್ಸ್ ಹೋಗುತ್ತೆ ಇದ್ರಲ್ಲಿ ನಿಮ್ಗೆ. ಸೊ ಇಲ್ಲಿ ಅಗೇನ್ ನಾನು ರೈಟ್ ಆನ್ಸರ್ ಹೇಳ್ತೀನಿ. ಲಾಸ್ಟ್ ಅಲ್ಲೇ ಕೂಡ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ವಿತ್ ಎಕ್ಸಾಂಪಲ್ ತಗೊಂಡು. ಸ್ವಲ್ಪ ಬೇಸಿಕ್ಸ್ ನ ಹೇಳಿದ್ದೆ. ಇಲ್ಲಿ ನಾನು ಅದನ್ನ ಮಾಡಲ್ಲ, ಯಾಕಂದ್ರೆ ಇಟ್ ಇಸ್ ಆಲ್ಮೋಸ್ಟ್ ಸೇಮ್ ಕ್ವಶನ್ ಇದೆ. ಸೊ ಅದಕ್ಕೆ 3ನೇದು ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಏನಿದೆ ಸರ್, ಇಲ್ಲಿ
ನೆಕ್ಸ್ಟ್ 59ರಿಂದ 61 ಕ್ವಶನ್ ಇದೆ. ಇಲ್ಲಿ ಏನಿದೆ ಅಂತಂದ್ರೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಏನಿದೆ ಅಂದ್ರೆ, ಇಲ್ಲಿ 2 ಸೆಂಟೆನ್ಸ್ ಇರುತ್ತೆ. ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ಇದೆಯಲ್ಲ, ಏನೇನ್ ಮಾಡಿದ ಆಪ್ಷನ್, ಈ 2 ಅಂಡರ್ಲೈನ್ ಸೆಂಟೆನ್ಸ್ಗೆ ಅವ್ನು ಕೊಟ್ಟಿರೋ ಆಪ್ಷನ್ ನಲ್ಲಿ ಒಂದು ವರ್ಡ್ ಹಾಕ್ಬೇಕು, 2ಕ್ಕೂ ಮ್ಯಾಚ್ ಆಗಬೇಕು. ಆ ಪದ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಇದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ನಾವು ಕ್ವಶನ್ ಹೋಗೋಣ. ಎಗೇನ್ ನಾನು ನಿಮ್ಗೆ ಹೇಳ್ತೀನಿ, ಈಸಿ ಕ್ವಶನ್ ತಗೊಳ್ಳಿ ನೋಡಿ. ಈ ಟ್ರೈ ಟು ಪ್ರೆಸೆಂಟ್ ಹಿಮ್ಸೆಲ್ಫ್ ಆಸ್ ದ ಲೀಡರ್ ಆಫ್ ದ ಕಾಸ್ ಅಂತಿದೆ. His only scheme which grabbed some attention was one relating to employment guarantee ಅಂತಿದೆ. ನೋಡಿ, ದೊಡ್ಡದು ಬೇಡ, ಚಿಕ್ಕ ತಗೊಳ್ಳಿ. He tried to present himself as the leader of the house ಅಂತ ಇದೆ. ಸೊ ಇಲ್ಲಿ he tried to plan ನೋ ಪ್ರಾಜೆಕ್ಟ್, ಎಸ್ ಪ್ರಾಜೆಕ್ಟ್ ಆಗ್ತಾ, ಯಾಕಂದ್ರೆ ಅವನ್ನ ಪ್ರಾಜೆಕ್ಟ್ ಮಾಡ್ಕೋಬೇಕು, ಡಿಸೈನ್ ಆಗಲ್ಲ, ಪ್ಲಾಂಟ್ ಆಗ. ನೋಡಿ, ಇದೊಂದೇ ಸರಿ ಆಗ್ತಾ ಇರೋದು, ಇದಕ್ಕೆ ಮ್ಯಾಚ್ ಆಗ್ತಾ ಇರೋದು. ಸೊ ಹಾಗಾದ್ರೆ ಇದೊಂದೇ ಆಪ್ಷನ್ 2 ಇದ್ದಾಗ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ, 2ರಿಂದ ಓದ್ಬೇಕಾಗತ್ತೆ. ಇನ್ನು ಒಂದೇ ಇದಕ್ಕೆ ಮ್ಯಾಚ್ ಆಗ್ತದೆ ಅಂದ್ರೆ ಆ ಗ್ಯಾರಂಟಿ 100% ಇದೊಂದು ಇದಕ್ಕೂ ಮ್ಯಾಚ್ ಆಗುತ್ತೆ. His only project which grabbed some attention was the relating to employment guarantee. So this is the right answer. Okay, next one. A man's ability to exercise the power of thought makes him different from other animals antide. Next option, I don't know the cause of this kind of behavior from him. Cause ಅಂದ್ರೆ ಕಾರಣ ಅಲ್ವಾ. ಸೊ ಇಲ್ಲಿ ಚಿಕ್ಕದ್ದು ಇದೆಯಲ್ಲ ಸೆಂಟೆನ್ಸ್, ಅದನ್ನ ತಗೊಳ್ಳಿ, ಚೆಕ್ ಮಾಡಿ. I don't know the logic of this kind of behavior. Yes, ಇದು ಮ್ಯಾಚ್ ಆಗ್ತಾ ಇದೆ. I don't know the prudence, no, prudence ಗೆ ಸಂಬಂಧ ಇಲ್ಲ. I don't know the reason of this kind of behavior. Yes, ಇದು ಮ್ಯಾಚ್ ಆಗ್ತಾ ಇದೆ. I don't know the rank of this kind. No, ಇದು ಮ್ಯಾಚ್ ಆಗ್ತಾ ಇಲ್ಲ. ನೋಡಿದ್ರ, ಸಿಂಪಲ್ ಕ್ವಶನ್ ಗೆ ನಮಗೆ 2 ಮ್ಯಾಚ್ ಆಗ್ತಾ ಇದೆ. ಈಗ ಇವೆರಡರಲ್ಲಿ ಯಾವುದು ಇದಕ್ ಮ್ಯಾಚ್ ಆಗುತ್ತೆ ಅನ್ನೋದು ನೋಡ್ಬೇಕು. ಓಕೆ, ಯಾವ್ದು ಮ್ಯಾಚ್ ಆಗುತ್ತೆ ಅದು ನಾವು ಟಿಕ್ ಮಾಡ್ಬೇಕಾಗತ್ತೆ. ಓಕೆ ಸರ್, ಫೈನ್. ಇಲ್ಲಿ ನೋಡಿ, ಮ್ಯಾನ್ಸ್ ಎಬಿಲಿಟಿ ಟು ರೀಸನ್ ಮೇಕ್ಸ್ ಹಿಮ್ ಡಿಫ್ರೆಂಟ್ ಫ್ರಮ್ ಅದರ್ ಅನಿಮಲ್ಸ್. ನೋ, ರೀಸನ್ ಮ್ಯಾಚ್ ಆಗ್ತಾನೆ ಇಲ್ಲ ನೋಡಿ ಇದಕ್ಕೆ. ಲಾಜಿಕ್ ನೋಡಿ, ಮ್ಯಾನ್ಸ್ ಎಬಿಲಿಟಿ ಟು ಲಾಜಿಕ್ ನೋಡಿದ್ರ, ಮೇಕ್ಸ್ ಹಿಮ್, ಆ ಲಾಜಿಕ್ ಮೇಕ್ಸ್ ಹಿಮ್ ಡಿಫ್ರೆಂಟ್ ಫ್ರಮ್ ಅದರ್ ಅನಿಮಲ್ಸ್. ಸೊ ಲಾಜಿಕ್ ಮ್ಯಾಚ್ ಆಗ್ತಾ ಇದೆ ಇದಕ್ಕೆ. ಸೊ ಇದಕ್ಕೆ ಲಾಜಿಕ್ ಮ್ಯಾಚ್ ಆಗ್ತಾ ಇದೆ ಅಂದಾಗ ಈ 2ಕ್ಕೂ ಮ್ಯಾಚ್ ಆಗೋ ಪದ ಲಾಜಿಕ್ ಆಗುತ್ತೆ. ಸೊ 1 ಆಪ್ಷನ್ ಇಸ್ ದ ಕರೆಕ್ಟ್. ನೋಡಿದ್ರೆ ಇದಕ್ಕೂ ಹಿಂದೆ ಕ್ವಶನ್ಗೂ ಒಂದು ಕರೆಕ್ಟ್ ಆಗಿ ಸಿಕ್ಕಿತ್ತು, ಇಲ್ಲಿ 2 ಸಿಕ್ಕಿತ್ತು. ಆಗ 2ನೇದಕ್ಕೆ ನಾವು ಕ್ರಾಸ್ ವೆರಿಫೈ ಮಾಡಿದಾಗ ಇನ್ನೊಂದು ಸೆಂಟೆನ್ಸ್ ಅಲ್ಲಿ ನಮ್ಗೆ ಯಾವ್ದು ಅಂತ ಗೊತ್ತಾಯ್ತು. ಸೊ ಮೊದಲನೇ ಆಪ್ಷನ್ 2ಕ್ಕೂ ಮ್ಯಾಚ್ ಆಗುತ್ತೆ ಅಲ್ವಾ ಸರ್, ಫೈನ್. ನೆಕ್ಸ್ಟ್ ಬನ್ನಿ, add a suitable question tag to the sentence given below. ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ನೆಕ್ಸ್ಟ್ ಇದಕ್ಕೆ ಏನ್ ಕ್ವಶನ್ ಟ್ಯಾಗ್ ಆಗ್ಬೋದು ಅಂತ ಲಾಸ್ಟ್ ಪೇಪರ್ ಅಲ್ಲಿ ನಾವು ಇದನ್ನು ಸಾಲ್ವ್ ಮಾಡಿದ್ವಿ ವಿಡಿಯೋದಲ್ಲಿ. The conditions are certainly in favor of a particular firm. Particular firm. Next ಏನು ಕ್ವಶನ್ ಟ್ಯಾಗ್ ಬೇಕು, aren't they, are they, isn't it, is it. ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ? aren't they is the right answer. aren't they ಅವರು, the conditions are certainly in favor of particular firm. ಒಂದು ಕಂಡೀಷನ್ ಇದೆ, ಅದು ಆ ಕಂಡೀಷನ್ಸ್, ಒಂದಷ್ಟು ಕಂಡೀಷನ್ಸ್ ಆ ಒಂದು ಫರ್ಮ್ಗೆ, ಕಂಪನಿಗೆ ಫೇವರ್ ಇದೆ. aren't they ಅದು ಫೇವರ್ ಹೌದು ತಾನೆ ಅನ್ನೋ ರೀತಿ, ಅವುಗಳು ತಾನೆ ಹೌದು ತಾನೆ ಅನ್ನೋದು. aren't they ಅದು ಕರೆಕ್ಟ್ ಅಲ್ವಾ ಅನ್ನೋ ರೀತಿ. ಸೊ aren't they is the right answer. are not they ಅಂತ ಅಂದ್ರೆ ಹೌದಲ್ವಾ ಅನ್ನೋ ರೀತಿ ಕೇಳೋದು. ನೆಕ್ಸ್ಟ್ ಬಂದು ನೆಕ್ಸ್ಟ್ ಪ್ಯಾಸೇಜ್ ಇದೆ ಸರ್. ನೋಡಿ, ಓದಕ್ ಪೇಪರ್ ಅಲ್ಲಿ 2 ಪ್ಯಾಸೇಜ್ ಕೊಟ್ಟಿದ್ದ, ಚಿಕ್ಕದ 2 ಪ್ಯಾಸೇಜ್ ಕೊಟ್ಟಿದ್ದ. ಇದರಲ್ಲಿ ದೊಡ್ಡ ಪ್ಯಾಸೇಜ್ ಇದೆ ನೋಡಿ, ಇಲ್ಲಿದೆ ಇಷ್ಟು ದೊಡ್ಡ ಪ್ಯಾಸೇಜ್ ಇದೆ. ಒಂದು ಪ್ಯಾಸೇಜ್ ಅಲ್ಲಿ ನಿಮ್ಗೆ 63, 64, 65, 65 ಕ್ವಶನ್ಸ್ ಕೊಟ್ಟಿದ್ದಾನೆ. ಲಾಸ್ಟ್ ಟೈಮು 5 ಕ್ವಶನ್ಸ್ ನ 2 ಪ್ಯಾಸೇಜ್ ಇಂದ ಕೇಳಿದ್ದ, 5ರಿಂದ 6 ಕ್ವಶನ್ ನ ಒಂದು ಪ್ಯಾಸೇಜ್ ಎಲ್ಲ 5 ಕ್ವಶನ್ ಕೇಳಿದ್ದಾನೆ. ಸೊ ಅಗೇನ್ ಇಲ್ಲಿ ಪ್ಯಾಸೇಜ್ ನ ನಾವು ಆಮೇಲೆ ಸಾಲ್ವ್ ಮಾಡೋಣ. 63ರಿಂದ ಎಷ್ಟಿದೆ ಸರ್, ಸಾರಿ, ಪ್ಯಾಸೇಜು 63ರಿಂದ 67 ಅಲ್ವಾ. ಇನ್ ಮಿಕ್ಕಿದ ಕ್ವಶನ್ ನ ಫಸ್ಟ್ ಸಾಲ್ವ್ ಮಾಡ್ಕೊಂಬೋಣ. 67 ಅಲ್ವಾ. ನೆಕ್ಸ್ಟ್ ಬಂದ್ಬಿಡಿ, ಯಾಕಂದ್ರೆ ನಾವು ಇವತ್ತು ಮಾಡ್ಬೇಕಾಗಿರೋದು 70 ಕ್ವಶನ್ಸ್ ಮಾತ್ರ ಅಲ್ವಾ ಇಂಗ್ಲಿಷ್. ಸೊ 68, 69, 70 ಮುಗಿಸ್ಬೇಡ ಫಸ್ಟ್, ಯಾಕಂದ್ರೆ ಇದು ಪ್ಯಾಸೇಜ್ ಅಲ್ಲ. ಆಮೇಲೆ ಅದಕ್ಕೆ ಬರೋಣ. In the following question, a sentence has been given in an active passive voice. Out of the 4 given sentences, ನೋಡಿದ್ರ ಆಕ್ಟಿವ್ ವಾಯ್ಸ್ ಕೊಟ್ರೆ ಪ್ಯಾಸಿವ್ ವಾಯ್ಸ್ ಮಾಡಿ, ಪ್ಯಾಸಿವ್ ವಾಯ್ಸ್ ಕೊಟ್ರೆ ಆಕ್ಟಿವ್ ವಾಯ್ಸ್ ಮಾಡಿ. ನಾನು ನಿಮ್ಗೆ ಕರ್ತರಿ ಕರ್ಮಣಿ ಪ್ರಯೋಗ ಅಲ್ಪಡು ಬರಬೇಕು, ಬೈ, ಆಫ್, ದಟ್ ಅಂತೆಲ್ಲ ಇರಬೇಕು. ಸಿಂಪಲ್ ಆಗಿ ನಾವು ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ 2-3 ಕಡೆ ಇರುತ್ತೆ, ನಾವು ನೋಡಿ ನಾವು ಕರೆಕ್ಟ್ ಆಗಿ ಮೀನಿಂಗ್ ಕೊಡುವಂತ ಸೆಂಟೆನ್ಸ್ ನ ಮಾಡ್ಬೇಕು. ಫೈನ್. ಇಲ್ಲಿ ನೋಡಿ, ಶಿ ಪ್ರೆಸೆಂಟೆಡ್ ಮೀ ಎ ಬೊಕೆಟ್ ಆನ್ ಮೈ 29th ಬರ್ತ್ಡೇ. ಒಂದು ಹೂವನ್ನ ಗುಚ್ಚ ಕೊಟ್ಟಿದ್ದಾಳೆ 29ನೇ ಬರ್ತ್ಡೇಗೆ ಅಂತ. ಸೊ ಅದನ್ನ ಎ ಬೊಕೆಟ್ ಇಸ್ ಪ್ರೆಸೆಂಟೆಡ್ ಟು ಮೀ ಆನ್ ಮೈ 29th ಬರ್ತ್ಡೇ ಬೈ ಹರ್. ಇದು ಕರೆಕ್ಟ್ ಅನ್ಸುತ್ತೆ. ಫಸ್ಟ್ ಓದಿ ಎಲ್ಲ ನಾವು. ಐ ವಾಸ್ ಪ್ರೆಸೆಂಟೆಡ್ ಆನ್ ಮೈ 29th ಬರ್ತ್ಡೇ ಎ ಬೊಕೆಟ್. ಇದು ಮ್ಯಾಚ್ ಆಗ್ತಾ ಇಲ್ಲ, ಇದು ಮ್ಯಾಚ್ ಆಗ್ತಾ ಇಲ್ಲ. ಐ ವಾಸ್ ಪ್ರೆಸೆಂಟೆಡ್ ಎ ಬೊಕೆಟ್ ಆನ್ ಮೈ 29th ಬರ್ತ್ಡೇ. ಇದು ನೋಡಿ, ಇದಕ್ಕೂ ನೋಡಿ, ಐ ವಾಸ್ ಪ್ರೆಸೆಂಟೆಡ್ ಆನ್ ಮೈ 29th ಇದೆ ನೋಡು. ಐ ವಾಸ್ ಪ್ರೆಸೆಂಟೆಡ್ ಏನು ಬೊಕೆಟ್ ಆನ್ ಮೈ 29th ಬರ್ತ್ಡೇ ಬೈ ಹರ್, ಅವಳಿಂದ.
ಅಲ್ಪಡು ಅಲ್ವಾ, ಮಾಡಿದ್ಲು ಅವಳಿಂದ. ಇಲ್ಲಿದೆ ಬಕ್ವೇಟ್ ಇಸ್ ಪ್ರೆಸೆಂಟೆಡ್ ಟು ಮೀ ಆನ್ 29th ಬರ್ತ್ಡೇ ಬೈ ಹರ್ ಅಂತಿದೆ. ಇದನ್ನು ಚೆಕ್ ಮಾಡ್ಬೇಕು. ಐ ವಿಲ್ ಪ್ರೆಸೆಂಟೆಡ್ ಐ ವಿಲ್ ಬಿ ಅಂತಿದೆ, ಇದು ತಪ್ಪು. ಸೊ ಇವೆರಡಲ್ಲಿ ಯಾವ್ದು ಸರ್ ಕರೆಕ್ಟ್? ಇನ್ನೊಂದ್ಸಲ ಓದಿ. ಬಕ್ವೆಟ್ ಇಲ್ಲೇನಿದೆ, ಶಿ ಪ್ರೆಸೆಂಟೆಡ್ ಮೀ ಎ ಬಕ್ವೆಟ್. ನೋಡಿದ್ರೆ ಬಕ್ವೆಟ್ ಅಂತಿದೆ ಟು ಮೀ ಆನ್ ಮೈ ಬರ್ತ್ಡೇ ಬೈ ಹರ್. ಓಕೆ, ಎ ಬಕ್ವೆಟ್ ಇಸ್ ಪ್ರೆಸೆಂಟೆಡ್ ಟು ಮೀ. ಐ ವಾಸ್ ಪ್ರೆಸೆಂಟೆಡ್, ನೋಡಿ ಫಸ್ಟ್ ಏನ್ ಮಾಡ್ಬೇಕು, ಐ ವಾಸ್ ಪ್ರೆಸೆಂಟೆಡ್ ಎ ಬಕ್ವೆಟ್ ಆನ್ ಮೈ 29th ಬರ್ತ್ಡೇ ಬೈ ಹರ್. ಸೊ ಇದು ಕರೆಕ್ಟ್ ಆಗುತ್ತೆ, ಇದು ಕರೆಕ್ಟ್ ಆಗಲ್ಲ. ಓಕೆ, ಇದು ಕರೆಕ್ಟ್ ಆಗಲ್ಲ. ಸೊ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಅಲ್ಪಡು ಬರ್ಬೇಕು ಬೈ ಹರ್. ಹೆಂಗೆ ಅಂದ್ರೆ ಫುಲ್ ಉಲ್ಟಾ ಆಗ್ಬೇಕು. ಎ ಬಕ್ವೆಟ್ ಈಸ್ ಪ್ರೆಸೆಂಟೆಡ್ ಟು ಮೀ ಆನ್ ಮೈ 29th ಬರ್ತ್ಡೇ ಬೈ ಹರ್. ಐ ವಾಸ್ ಪ್ರೆಸೆಂಟೆಡ್ ಎ ಬಕ್ವೆಟ್. ಓಕೆ, ಇಲ್ಲಿ ಶಿ ಪ್ರೆಸೆಂಟೆಡ್ ಮೀ ಬಕ್ವೆಟ್ ಅಂತ ಫಸ್ಟೇ ಬರುತ್ತೆ, ಹೂಗುಚ್ಛ ಅಂತ. ಹಂಗಲ್ಲ, ನನಗೆ ಹೂಗುಚ್ಛ ಅವಳು 29ನೇ ಬರ್ತಡೇನ ಅವಳಿಂದ ಸಿಕ್ಕಲ್ಪಟ್ಟಿತ್ತು ಅನ್ನೋದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಬನ್ನಿ. ಇನ್ ದ ಫಾಲೋಯಿಂಗ್ ಕ್ವಶನ್ ಎ ಸೆಂಟೆನ್ಸ್ ಹ್ಯಾಸ್ ಬಿನ್ ಗಿವನ್ ಇನ್ ದ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ನೋಡಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಕೊಟ್ಟಿದ್ರೆ ಇಂಡೈರೆಕ್ಟ್ ಸ್ಪೀಚ್ ಹೇಳ್ಬೇಕು. ಈಗ ನೋಡಿ, ಅಮಿತ್ ಸೆಡ್, ಈ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆಯಾ ಇದು? ಅಮಿತ್ ಸೆಡ್ ರೋಹಿತ್ ಯು ವಿಲ್ ಬಿ ಎಲಿಜಿಬಲ್ ಟು ವೋಟ್ ವೆನ್ ಯು ಆರ್ 18 ಅಂತಿದೆ. ಓಕೆ, ರೋಹಿತ್ ಯು ಆರ್ ಎಲಿಜಿಬಲ್ ಟು ವೋಟ್ ವೆನ್ ಯು ಆರ್ 18. ಓಕೆ, ಇದು ಇಂಡೈರೆಕ್ಟ್ ಸ್ಪೀಚ್. ಅಮಿತ್ ಟೋಲ್ಡ್ ರೋಹಿತ್ ಯು ವಿಲ್ ಬಿ, ಓಕೆ, ಯು ವಿಲ್ ಬಿ ಎಲಿಜಿಬಲ್ ಟು ವೋಟಿಂಗ್ ವೆನ್ ಹಿ ವಾಸ್ 18 ಅಂತ ಫಸ್ಟ್ ಆಪ್ಷನ್ ಹೇಳುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್, ಅಮಿತ್ ಟೋಲ್ಡ್ ರೋಹಿತ್ ದಟ್ ಹಿ ಕುಡ್ ವೋಟ್ ಓನ್ಲಿ ಆಫ್ಟರ್ 18 ಅಂತಿದೆ. ಓಕೆ, ಅಮಿತ್ ಟೋಲ್ಡ್ ರೋಹಿತ್ ಯು ವಿಲ್ ಬಿ ಎಲಿಜಿಬಲ್ ಫಾರ್ ವೋಟಿಂಗ್ ವೆನ್ ಯು ಆರ್ 18 ಅಂತಿದೆ. ಓಕೆ, ಅಮಿತ್ ಟೋಲ್ಡ್ ರೋಹಿತ್ ದಟ್, ಎಸ್ ನಾನು ನಿಮ್ಗೆ ಹೇಳಿದ್ನಲ್ಲ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗುತ್ತೆ, ಅಮಿತ್ ರೋಹಿತ್ ಹೇಳ್ತಾನೆ ದಟ್ he would be eligible for voting when he could be 18. This is the right answer. ನೋಡಿ, ಅಮಿತ್ ಟೋಲ್ಡ್ ರೋಹಿತ್ you will be eligible, ಡೈರೆಕ್ಟ್ ಆಗಿದೆ ಇಲ್ಲಿ, ಇಂಡೈರೆಕ್ಟ್ ಇಲ್ಲ. ಅಮಿತ್ ಟೋಲ್ಡ್ ರೋಹಿತ್ ದಟ್ he could vote ಅಂತಿದೆ. he could vote only after 18 years. ಇಲ್ಲಿ would ತಪ್ಪಾಗುತ್ತೆ, ಗ್ರಾಮರ್ ಅಲ್ಲ, ಇಲ್ಲಿ ವಿಲ್ ಇರೋದು, ವುಡ್ ಬರಬೇಕು. ನೋಡಿ, ವುಡ್ ಇದೆ ಇಲ್ಲಿ, ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಆಯ್ತು, ಇದು ಫ್ಯೂಚರ್ ಟೆನ್ಸ್ ಅಲ್ಲ, ಪಾಸ್ಟ್ ಟೆನ್ಸ್ ಇಲ್ಲಿ ಇದೆ, ಅದಕ್ಕೆ ಆಪ್ಷನ್ ತಪ್ಪಾಗುತ್ತೆ. ಅಮಿತ್ ಟೋಲ್ಡ್ ರೋಹಿತ್ ಈ ವಿಲ್ ಸೇಮ್ ಇದೆ, ಇದು ಇದಕ್ಕೂ ಅಲ್ಲ. ಸೊ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ Amit told Rohit that he would be eligible for voting when he could be 18. So fourth is the right answer. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನೆಕ್ಸ್ಟ್ ಬನ್ನಿ. Choose the appropriate prefix to the following words in respective order to form their antonyms ಅಂತ. ಅಂದ್ರೆ ಇದರ ಆಂಟೋನಿಮ್ಸ್ ಅಂದ್ರೆ ವಿರುದ್ಧ ಪದ ಹೇಳಿದೆ. ಇದು ಪ್ರಿಫಿಕ್ಸ್ ಅಂತ ಅಂದ್ರೆ ಅರ್ಥ ಏನು ಅಂದ್ರೆ ಇದರ ಹಿಂಭಾಗ ನಾವು ಸೇರಿಸ್ಬೇಕು ಎರಡು. ಯಾವ್ದು ಕರೆಕ್ಟ್ ಇದೆ ಆಪ್ಷನ್ ನೋಡಿ. ಇಂಪಾಸಿಬಲ್ ಅಂತ ಹೇಳ್ತೀವ? ನೋ, ಯಾಕಂದ್ರೆ ಫಸ್ಟ್ ಇದು ಬರ್ಬೇಕು, ಇರ್ರೆಗ್ಯುಲರ್. ಎಸ್, ಇಂಪಾಸಿಬಲ್ ಅಂತ ಬರಲ್ಲ, ಆಟೋಮ್ಯಾಟಿಕ್ ತಪ್ಪು. ಇಂಪಾಸಿಬಲ್ ಐ ಎಂ ಇದೆ, ಎಸ್ ಇದು ಕರೆಕ್ಟ್. ಹಿಂಗ್ ಬರ್ತೀವಲ್ಲ, ಇಂಪಾಸಿಬಲ್ ಅಲ್ವಾ, ಸರಿ ಇದೆ ಇದು. ನಾನ್ ಪಾಸಿಬಲ್ ಅಂತ ಬರ್ತಿಲ್ಲ, ಅನ್ಪಾಸಿಬಲ್ ನೋ ಅಲ್ವಾ. ನಮ್ಮ ಒಂದು ಫಿಲಮ್ ಅಲ್ಲಿ ಕೂಡ ಇದೆಯಲ್ಲ, ಇಟ್ಸ್ ಅನ್ಪಾಸಿಬಲ್ ಅಂತ ಹೇಳ್ತಾನೆ ಅಲ್ವಾ. ಸೊ ಅನ್ಪಾಸಿಬಲ್ ತಪ್ಪು, ಇಂಪಾಸಿಬಲ್ ಇಸ್ ದ ರೈಟ್. ಸೊ ಇಲ್ಲಿ ರೆಗ್ಯುಲರ್ ಗೆ ಆಪೋಸಿಟ್ ವರ್ಡ್ ಏನಾಗುತ್ತೆ, ಇರ್ರೆಗ್ಯುಲರ್. ಇದೆ ಐ ಆರ್, ಇರ್ರೆಗ್ಯುಲರ್. ಲೀಗಲ್ ಆಪೋಸಿಟ್ ಇಲ್ಲೀಗಲ್, ಐ ಎಲ್ ಇದೆ ನೋಡಿ. ಸೀನ್ ಗೆ ನೋಡಿಲ್ಲ, ಅನ್ಸೀನ್. ಸೊ ದಿಸ್ ಇಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ 70 ಕ್ವಶನ್ ಮುಗೀತು. ಸೊ ಇಲ್ಲಿ ನಾವು ವಾಪಸ್ ಏನ್ ಬರೋಣ, ನಮ್ಮ ಪ್ಯಾಸೇಜ್ ಬರೋಣ. ಪ್ಯಾಸೇಜ್ ಅಲ್ಲಿ ಏನ್ ಟ್ರಿಕ್ಸ್? ಸೊ ಪ್ಯಾಸೇಜ್ ಅಂತ ಹೇಳಿದೀನಿ, ಫಸ್ಟ್ ನೀವು ಓದ್ಬೇಕು ಏನೋ ಕ್ವಶನ್ಸ್, ಆಮೇಲೆ ಕ್ವಶನ್ಸ್ ಓದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಸಂಬಂಧಪಟ್ಟಿದ್ದು ಅಂತ. ಈಗ ನೋಡಿ, ಈ ಫುಲ್ ಪ್ಯಾಸೇಜ್ ಓದ್ಕೊಂಡ್ರೆ ನಮ್ಗೆ ಅಗೇನ್ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ ಈಸಿ ಮೆಥಡ್ ಹೆಂಗೆ ಅಂತ. According to speaker in the passage, the financial condition of Arakkans is, Arakkans ಅಂದ್ರೆ ಆ ಒಂದು ನಗರದ ಪ್ರಜೆಗಳು, ಅದು ಒಂದು ಹೆಸರು, ಆ ನಗರದ ಹೆಸರು. ಓಕೆ, ಓಕೆ, ವೆರಿ ವೆಲ್, ಫೈನ್. ನೆಕ್ಸ್ಟ್ ಕ್ವಶನ್ ಏನಿದೆ, the speaker in the passage says that the encourage to the people to vote no on the referendum to repeal the state's motorcycle helmet law. This means that, okay, ನೆಕ್ಸ್ಟ್ ಬನ್ನಿ, ಇಲ್ಲಿ ಮೋಟರ್ ಸೈಕಲ್ ಹೆಲ್ಮೆಟ್ ಆ ಒಂದು ದೇಶದ ಪ್ರಜೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಪ್ಯಾಸೇಜ್, ಹೆಲ್ಮೆಟ್ ಲಾಸ್ ಆರ್ ನಾಟ್ ನೆಸೆಸರಿ ಇಫ್ ಯು ಲೈವ್ ಇನ್ ಅನ್, ಓಕೆ, ಎನಾಕ್ಟ್ಮೆಂಟ್ ಆಫ್ ಹೆಲ್ಮೆಟ್ ಲಾಸ್ ಇನ್ ಟೆಕ್ಸಾಸ್ ರೆಡ್ಯೂಸ್ ದ ಏನು, ಓಕೆ, ವಿಚ್ ಆಫ್ ದ ಆರ್ಗ್ಯುಮೆಂಟ್ ಇಸ್ ಕರೆಕ್ಟ್ ಅಕಾರ್ಡಿಂಗ್ ಟು ಪ್ಯಾಸೇಜ್. ಇದಕ್ಕೆ ಫುಲ್ ಪ್ಯಾಸೇಜ್ ಸಾರಾಂಶ ಗೊತ್ತಿರಬೇಕು. ಸೊ ಇಲ್ಲಿ ಏನೇ ನನ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಬರೀ ಕ್ವಶನ್ ಓದಿದಕ್ಕೆ ಸ್ನೇಹಿತರೆ, ನಾನು ಪ್ಯಾಸೇಜ್ ಓದಿಲ್ಲ. ಓಕೆ, ಕ್ವಶನ್ಸ್ ಓದಿರೋದಕ್ಕೆ ಇದು ಹೆಲ್ಮೆಟ್ ಲಾ ಬಗ್ಗೆ, ಹೆಲ್ಮೆಟ್ ಹಾಕೋಬೇಕೋ ಬೇಡವೋ, ಆಕ್ಸಿಡೆಂಟ್ ಬಗ್ಗೆ, ಒಂದು ಟೆಕ್ಸಾಸ್ ಅಲ್ಲಿ ಹಿಂಗಾಯ್ತು, ಈ ಸ್ಪೀಕರ್ ಅಂದ್ರೆ ಇದನ್ನ ಹೇಳಿರ್ತಕ್ಕಂಥ ಆಥರ್ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾನೆ, ಓಕೆ, ಫೈನಾನ್ಷಿಯಲ್ ಕಂಡೀಷನ್ಸ್ ಏನು, ಈ ತರ ಇದೆ ಕ್ವಶನ್ಸ್. ಸೊ ಇಲ್ಲಿ ಏನ್ ಮಾಡೋಣ, ಪ್ಯಾಸೇಜ್ ಬರ್ತೀನಿ. ನನ್ಗೆ ಗೊತ್ತಾಗಿದೆ, ಕ್ವಶನ್ಸ್ ಓದ್ಕೊಂಡು ಗೊತ್ತಾಗಿದೆ. ದಿಸ್ ನವಂಬರ್ ಐ ಎಂಕರೇಜ್ ದ ಪೀಪಲ್ ಆಫ್ ಅರಕನ್ಸ್ ಟು ವೋಟ್ ನೋ ಆನ್ ರೆಫರೆಂಡಮ್ ಟು ರಿಪೀಲ್ ದ ಸ್ಟೇಟ್ ಮೋಟರ್ ಸೈಕಲ್ ಹೆಲ್ಮೆಟ್ ಲಾ ಅಂತಿದೆ. ನೋಡಿದ್ರ, ನನಗೆ ಇಲ್ಲಿ ಕ್ವಶನ್ಗೆ ಬಂದ ಒಂದ್ ಕ್ವಶನ್ಗೆ ಆನ್ಸರ್ ಸಿಕ್ಬಿಟ್ಟು. ಅಂದ್ರೆ ಇಲ್ಲಿ ಸ್ಪೀಕರ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ,
ಈ ಪ್ಯಾಸೇಜ್ ಅಲ್ಲಿ ಅವ್ನು ಏನ್ ಹೇಳ್ತಾನೆ ಅಂದ್ರೆ ಅರಕ್ಕನ್ಸ್ ಅಂದ್ರೆ ಆ ಒಂದು ನಗರದ ಪ್ರಜೆಗಳಿಗೆ ವೋಟ್ ನೋ ಆನ್ ರೆಫರೆಂಡಮ್ ರಿಪೀಲ್ ದ ಸ್ಟೇಟ್ ಅಂದ್ರೆ ಈ ಮೋಟರ್ ಸೈಕಲ್ ಹೆಲ್ಮೆಟ್ ಲಾನ ಬೇಡ ಅಂತ ಓಟ್ಗೆ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು ಸರ್? ಈ ಕ್ವಶನ್ ಇದೆ ನೋಡಿ. The speaker in the passage says that encourage the people to vote no on the referendum to repeal the state motorcycle helmet. This means what ಅಂತ ಕೊಟ್ಟಿದ್ದಾನೆ. ಅಂದ್ರೆ ಅರ್ಥ ಏನು? ಸ್ಪೀಕರ್ ಏನ್ ಹೇಳ್ತಾ ಇದ್ದಾರೆ ನೋಡಿದ್ರ? ನನಗೆ ಇಲ್ಲೇ ಸಿಕ್ಕೋಯ್ತು, ಮೊದಲನೇ ಈ ಕ್ವಶನ್ಗೆ ಆನ್ಸರ್ ಸಿಕ್ಕೋಯ್ತು ನನಗೆ. ಏನ್ ಹೇಳ್ತಾ ಇದ್ದಾನೆ? ಈಸ್ ಅಗೇನ್ಸ್ಟ್ ವಿಯರಿಂಗ್ ಹೆಲ್ಮೆಟ್? ನೋ. ಈಸ್ ಇನ್ ಫೇವರ್? ಯಸ್. ಅವ್ನ ಸ್ಪೀಕರ್ ಏನ್ ಹೇಳ್ತಾ ಇದ್ರೆ ಆ ಒಂದು ಲಾ ತರ್ತಾ ಇದಾರಲ್ಲ, ಆಕ್ಟ್ ಕಾಯ್ದೆ ತರ್ತಾರೆ, ಅದಕ್ಕೆ ನೋ ಅಂತ ಓಟ್ ಹಾಕ್ಬೇಡಿ, ಎಸ್ ಅಂತ ಹಾಕಿ ಅಂತ ಅರ್ಥ. ಅಂದ್ರೆ ಅರ್ಥ ಏನು? ಅವನು ಸ್ಪೀಕರ್ ಅಂದ್ರೆ ಇದನ್ನ ಬರೆದಿರ್ತಕ್ಕಂಥ ಆತರು ಫೇವರ್ ಹೆಲ್ಮೆಟ್ ಹಾಕೊಳ್ಳೋಕೆ ಫೇವರ್ ಆಗಿ ಇದಾನೆ ಅಂತ ಅರ್ಥ. ಈಸ್ ನೈದರ್ ಫೇವರ್ ವಿಯರಿಂಗ್ ಹೆಲ್ಮೆಟ್ ನಾಟ್ ಅಗೇನ್ಸ್ಟ್. ನೋ. ಈಸ್ ಪ್ಲಾನಿಂಗ್ ಟು ಫೈಲ್ ಎ ಕೇಸ್ ಇನ್ ದ ಕೋರ್ಟ್? ನೋ. ಅದ್ರ ಬಗ್ಗೆ ಇಲ್ಲ. ಯಾಕಂದ್ರೆ ನೋ ಅನ್ನೋ ಪದ ಇಲ್ಲಿ ಯೂಸ್ ಮಾಡಿರೋದು ಏನಕ್ಕೆ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಬಲವಿದೆ ಹೆಲ್ಮೆಟ್ ನ ಹಾಕೊಳ್ಳೋಕೆ ಅಂತ ಅರ್ಥ. ಸೊ ಈ ಇದಕ್ಕೆ ಕ್ವಶನ್ ಆನ್ಸರ್ ಸಿಕ್ಬಿಡ್ತು ನನಗೆ ಅಲ್ವಾ? ಫೈನ್. ನೆಕ್ಸ್ಟ್ ಬಂದೆ. ಇಲ್ಲಿ ಏನಿದೆ? ಹೆಲ್ಮೆಟ್ ಲಾಸ್. ದ ಸ್ಟೇಟ್ ಕರೆಂಟ್ ಹೆಲ್ಮೆಟ್ ಲಾಸ್ ಸೇವ್ಸ್ ಹಂಡ್ರೆಡ್ಸ್ ಆಫ್ ಲೈಫ್ಸ್ ಪರ್ ಇಯರ್. It is senseless that people should be injured or killed merely because they are too vain to wear the helmet. Furthermore, helmet laws helps to reduce public expenditure on health care and have been shown to deter motorcycle theft. For those reasons, the citizens of Arakan must oppose this referendum. Okay. Deter motorcycle theft for these reasons, health care and have been shown to deter motorcycle theft. For these reasons, the citizens of Arakan must oppose this referendum. ಯಾವ್ದಕ್ಕೆ? Helmet laws help to reduce public expenditure on healthcare and have been shown to deter motorcycle theft. For this reason, citizens of Arakans must oppose the referendum. ಅಂದ್ರೆ ದುಡ್ಡಿಲ್ಲ ಸರ್ ಅವ್ರ ಹತ್ರ, ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ಆಕ್ಸಿಡೆಂಟ್ ತಪ್ಪಿಸಿದ್ರೆ ಹೆಲ್ತ್ ಕೇರ್ಗೆ ದುಡ್ಡು ಕೊಡೋದು ಕಮ್ಮಿ ಅಂತ ಹೇಳ್ತಾ ಇದೆ. ನೋಡಿದ್ರೆ ನಮ್ಗೆ ಇಲ್ಲೂ ಆನ್ಸರ್ ಸಿಕ್ಕೋಯ್ತು. ಏನ್ ಸಿಕ್ಕೋಯ್ತು? ಮೊದಲನೇ ಕ್ವಶನ್ ಸಿಕ್ಕೋಯ್ತು. ಅಕಾರ್ಡಿಂಗ್ ಟು ಸ್ಪೀಕರ್, ದ passage of financial condition of Arakans is not good, neither better. No. Very well. ಅವ್ರದ್ದು ದುಡ್ಡಿಲ್ಲ, ಫೈನಾನ್ಷಿಯಲ್ ಕಂಡೀಷನ್ಸ್, ಅದಕ್ಕೋಸ್ಕರ ಇದನ್ನ ತರ್ತಾ ಇರೋದು. ಅರ್ಥ ಆಯ್ತಲ್ವಾ? ಸೊ ಆನ್ಸರ್ ಸಿಕ್ಕೋಯ್ತು. 2 ಕ್ವಶನ್ ಸಿಕ್ಕೋಯ್ತು ನನಗೆ. ಮೂರನೇದ್ ಬನ್ನಿ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ಹೆಲ್ಮೆಟ್ ಲಾಸ್ ಆರ್ ನಾಟ್ ನೆಸೆಸರಿ ಇಫ್ ವಿ ಲೈವ್ ಇನ್ ಅಂಡ್ ಡ್ಯಾಶ್ ಅಂತಿದೆ. ಪರ್ಫೆಕ್ಟ್ ವರ್ಡ್, ಬಿಸ್ನೆಸ್ ಸೊಸೈಟಿ, ಪೂರ್ ಸೊಸೈಟಿ, ಎಜುಕೇಟೆಡ್ ಸೊಸೈಟಿ ಇದೆ. ಬನ್ನಿ ಇಲ್ಲಿ ವಾಪಸ್. ಇಲ್ಲೇ ನೋಡಿ, ಇಲ್ಲೇ ನಂಗೆ ಕಾಣಿಸ್ತಾ ಇದೆ. In a perfect word, helmet laws to be necessary to because all riders would wear them voluntarily. Which words are perfect word? ಸೊ ಇಲ್ಲಿ ಆನ್ಸರ್ ನನಗೆ ಸಿಕ್ಕೋಯ್ತು. ನೋಡಿದ್ರ? ಸುಮ್ನೆ ಕಣ್ಣು ಆಡ್ಸಿದ್ರೆ ಸಿಕ್ಕೋಗ್ತಾ ಇದೆ. ಎನಾಕ್ಟ್ಮೆಂಟ್ ಆಫ್ ಹೆಲ್ಮೆಟ್ ಲಾಸ್ ಇನ್ ಟೆಕ್ಸಾಸ್ ರೆಡ್ಯೂಸ್ ದ. ಟೆಕ್ಸಾಸ್ ಅಲ್ಲಿ ಹೆಲ್ಮೆಟ್ ಲಾ ಮಾಡಿದ್ದಾರಂತೆ, ಅದಕ್ಕೆ ಏನಾಗಿದೆ ಆ ಹೆಲ್ಮೆಟ್ ಲಾ ತಂದಿದ್ರಿಂದ ಅಂತ ಈ ಕ್ವಶನ್ ಅಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಬನ್ನಿ ವಾಪಸ್. ಇಲ್ಲಿ ಟೆಕ್ಸಾಸ್ ಎಲ್ಲಿದೆ ಹುಡುಕಿ, ಯಾಕಂದ್ರೆ ದೊಡ್ಡ ಇದೆ, ಅದಕ್ಕೆ ನಾನು ಓದ್ತಾ ಇಲ್ಲ. ನಾನು 2 ಮೆಥಡ್ ಹೇಳ್ಕೊಡ್ತೀನಿ. ಲಾಸ್ಟ್ ವಿಡಿಯೋ ನೋಡಿಲ್ಲ ನೋಡಿ, ಅಲ್ಲಿ ನಾನು ಕ್ವಶನ್ ಓದ್ಬಿಟ್ಟು ಪ್ಯಾಸೇಜ್ ಓದ್ಬೇಕಾದ್ರೆ ಆನ್ಸರ್ ಕಂಡು ಹಿಡಿದೀನಿ. ಇಲ್ಲಿ ಪ್ಯಾಸೇಜ್ ದೊಡ್ಡ ಆಗಿದ್ರಿಂದ ನಾನು ಆ ಒಂದು ಟಾಪಿಕ್ ಎಲ್ಲಿ ಡಿಸ್ಕಸ್ ಆಗ್ತಾ ಇದೆ ಜಸ್ಟ್ ಚೆಕ್ ಮಾಡ್ತಾ ಇದ್ದೀನಿ, ಅಲ್ಲಿ ನಾನು ಆನ್ಸರ್ ಹುಡುಕ್ತಾ ಇದ್ದೀನಿ. ಈಗ ಇಲ್ಲಿ ಏನಾಗಿದೆ, ಟೆಕ್ಸಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಟೆಕ್ಸಾಸ್ ಎಲ್ಲಿದೆ ಅಂತ ಹುಡುಕ್ಬೇಕು ನನಗೆ. ಟೆಕ್ಸಾಸ್ ಎಲ್ಲಿದೆ ಸರ್? ಹೆಲ್ಮೆಟ್ ಸಿಟಿಸನ್ಸ್ ಅರಕನ್ಸ್ ಹೆಲ್ಮೆಟ್ ಲಾ ನರೇಷನ್ಸ್. ಅಲ್ಲಿ ನೋಡಿ. ಆಫ್ಟರ್ ಟೆಕ್ಸಾಸ್ enacted a statewide helmet law, cities there saw rate of motorcycle theft drop by 44%. ಅಂದ್ರೆ ಮೋಟರ್ ಸೈಕಲ್ ಕದಿಯದ್ ತಪ್ಪಾಗಿದೆ, ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಆಪ್ಷನ್ ಇದೆಯಲ್ಲಿ ನಂಬರ್ ಆಫ್ ಬೈಕರ್ ರೈಡ್, ನಂಬರ್ ಆಫ್ ಪೀಪಲ್ ಅಪೋಸ್, ನಂಬರ್ ಆಫ್ ಬೈಕ್ಸ್. ನೋಡಿ, ರೇಟ್ ಆಫ್ ಮೋಟರ್ ಸೈಕಲ್ ಥೆಫ್ಟ್ ನೋಡಿದ್ರಾ? ದಿಸ್ ಇಸ್ ದ ರೈಟ್ ಆನ್ಸರ್. ಫುಲ್ ಓದಕ್ ಬೇಕಾಗಿಲ್ಲ, ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಸರ್. ಯಾವಾಗ ಕ್ವಶನ್ ಚಿಕ್ಕದಿರುತ್ತೆ, ಡಿಫಿಕಲ್ಟೀಸ್ ಲೆವೆಲ್ ಜಾಸ್ತಿ ಇರುತ್ತೆ. ಕ್ವಶನ್ ದೊಡ್ಡದಾಗಿ ಡೀಟೇಲ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಈಸಿ ಇರುತ್ತೆ ಅಂತ ಅರ್ಥ. ಸೊ ಇಂಥ ಪ್ಯಾಸೇಜ್ ಸಿಕ್ಬಿಟ್ರೆ ನಿಮ್ಗೆ 100% ಕರೆಕ್ಟ್ ಆನ್ಸರ್ ಮಾಡಬಹುದು ಪ್ಯಾಸೇಜ್ ಅಲ್ಲಿ. ಓಕೆ, ವಿಚ್ ಆಫ್ ದ ಆರ್ಗ್ಯುಮೆಂಟ್ ಇಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್? ಈ ಪ್ಯಾಸೇಜ್ ಪ್ರಕಾರ ಇದು ಫುಲ್ ಓದ್ಬೇಕಾಗುತ್ತೆ ಪ್ಯಾಸೇಜ್, ಅಥವಾ ಒಂದ್ಸಲ ಕಣ್ಣಾಡ್ಸಿದ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೆಲ್ಮೆಟ್ ಲಾಸ್ ಓನ್ಲಿ ಬೆನಿಫಿಟ್ ಮೋಟರ್ ಸೈಕಲ್ ರೈಡರ್ಸ್, ದೇ ಡು ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ಸಿಟಿಸನ್ಸ್ ಇನ್ ಜನರಲ್ ಅಂತಿದೆ. ಓಕೆ, ನೆಕ್ಸ್ಟ್ ಆಪ್ಷನ್ ಏನು? ಅಕಾರ್ಡಿಂಗ್ ಟು ದ ಆಥರ್, ದ ಪ್ರಾಪರ್ ಎಜುಕೇಶನ್ ಆಫ್ ಮೋಟರ್ ಸೈಕಲ್ ರೈಡರ್ಸ್ ಇಸ್ ಆಫ್ ನೋ ಯೂಸ್. ಇಲ್ಲಿ ಎಜುಕೇಶನ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ನೋ ಯೂಸ್ ಅಂತಿದೆ. ಸೊ ಬಿ ತಪ್ಪು. ಇಲ್ಲಿ ಏನು ಕೂಡ ಏನಾಗುತ್ತೆ, ಆಕ್ಚುಲಿ ದ ಬೆನಿಫಿಟ್ ಆಫ್ ಮೋಟರ್ ಸೈಕಲ್ ರೈಡರ್ಸ್ ದೇ ಡು ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ಸಿಟಿಸನ್ಸ್ ಇನ್ ಜನರಲ್. ಮೋಟರ್ ಸೈಕಲ್ ಅಲ್ಲಿ ನೋ ಎಫೆಕ್ಟ್, ಎನಿ ಎಫೆಕ್ಟ್ ಆನ್ ಸಿಟಿಸನ್ಸ್ ಅಂತ, ಡು ನಾಟ್ ಹ್ಯಾವ್ ಎನಿ ಎಫೆಕ್ಟ್.
ಅಗೇನ್ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಇಲ್ಲೆಲ್ಲ ಈಗ ನೋಡಿ ಸಿಂಪಲ್, ಇಲ್ಲೆಲ್ಲ ಪಾಸಿಟಿವ್ ಆಗಿ ಮಾತಾಡ್ಬೇಕಾದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಬಂದ್ರೆ ಎರಡು ಆಪ್ಷನ್ ತಪ್ಪಾಗುತ್ತೆ. ಓಕೆ, ಫುಲ್ ಓದಿಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ನೈದರ್ ಎ ನೈದರ್ ಬಿ ಅಂದ್ರೆ ಎರಡು ತಪ್ಪು ಆಪ್ಷನ್. ಯಾಕಂದ್ರೆ ನೆಗೆಟಿವ್ ಇದೆ. ಇಲ್ಲಿ ಫುಲ್ ಪಾಸಿಟಿವ್ ಬಗ್ಗೆ ಮಾತಾಡಿದ್ದಾರೆ. ಹೆಲ್ಮೆಟ್ ಹಾಕೋದ್ರಿಂದ ಏನಾಗುತ್ತೆ, ಅದರಿಂದ ಥೆಫ್ಟ್ ಉಳಿಸಬಹುದು, ಬೇರೆ ಬೇರೆ ಕಂಡೀಷನ್ಸ್, ಹೆಲ್ತ್ ಕಂಡೀಷನ್ಸ್, ಅದು ಇದ್ರ ಬಗ್ಗೆ ಈ ಪ್ಯಾಸೇಜ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇದೆಲ್ಲ ಆಯ್ತಲ್ಲ. ಸೊ ಕಂಪ್ಲೀಟ್ 70 ಕ್ವಶನ್ಸ್ ಆಯ್ತು ಸ್ನೇಹಿತರೆ. ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಇದೇ ರೀತಿ ನೆಕ್ಸ್ಟ್ ಟಾಪಿಕ್ ತಗೊಂಡ್ ಬರ್ತೀನಿ. ಕಂಪ್ಯೂಟರ್ ಬೇಕಂದ್ರೆ ಹೇಳಿ, ಕಂಪ್ಯೂಟರ್ ನ ತಗೊಂಡ್ಬರೋಣ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಟೆಲಿಗ್ರಾಮ್ ಚಾನಲ್